7 ದಶಕಗಳ ಹಿಂದೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಉಪವಾಸ ಮಾಡುವ ನಾಯಕರಿದ್ದರು. ಆದರೆ ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸಂತ ಮಾಡುವ ನಾಯಕರಿದ್ದಾರೆ ಅಂತ ಅವರು ಮೋದಿಯನ್ನು ವ್ಯಂಗ್ಯ ಮಾಡ್ತಾರೆ. ಈ ದೇಶಕ್ಕೆ ರಾಮ ಮತ್ತು ಕೃಷ್ಣ ಸಂಸ್ಕೃತಿಯ 2 ಚಕ್ಷುಗಳು, ಕಣ್ಣುಗಳು. ಅದು ಜನನಂಬಿಕೆ, ಅದು ಬಹುಜನರ ನಂಬಿಕೆ, ಸನಾತನ ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆ. ಹೂ ಆರ್ ಯು? ನೀವು ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ? ಉಪವಾಸವನ್ನು 11 ದಿನ ಉಪವಾಸ ಮಾಡಿದರು. 11 ದಿನ ಈ ದೇಶದ ಒಬ್ಬ ಪ್ರಧಾನಿ ಉಪವಾಸ ಮಾಡ್ತಾರೆ ಅಂತ ಆದರೆ 11 ದಿನ ಈ ದೇಶಕ್ಕೆ ಪ್ರಧಾನಿ ಇರಲಿಲ್ಲ ಅಂತಲೇ ಅರ್ಥ ಅಂತಂದ್ರಿ. ಕೇವಲ ನಾವು ಟೀಕೆ ಮಾಡುವ, ಗೇಲಿ ಮಾಡುವಂಥ ಒಂದು ಹೊತ್ತಿನಲ್ಲಿ ನಾವು ನಿಂತಿಲ್ಲ. ಪ್ರಶ್ನೆ ಮಾಡಬೇಕು, ನೀವು ಮಾಡಿದ್ದೇನು ಈ ಭಾಷಣದ ಉದ್ದಕ್ಕೂ? 370ಯನ್ನು ಅಬ್ರಿಗೇಟ್ ಮಾಡುವ ಮೊದಲು ಕಾಶ್ಮೀರದಲ್ಲಿ ರಕ್ತದ ಹೊಳೆ, ಅತ್ಯಾಚಾರದ ದಿನಚರಿಯೇ ದಾಖಲಾಗ್ತಿತ್ತಲ್ಲ, ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಮುಸ್ಲಿಂ ಭಯೋತ್ಪಾದಕತೆಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನ್ಯೂಸ್ ಚಾನಲನ್ನು ನೀವೆಲ್ಲರೂ ಒಕ್ಕೊರಲಿನಿಂದ ನನ್ನ ದನಿಗೆ ದನಿಯಾಗಿ ನಿಂತಿದ್ದೀರಿ. ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನನ್ನು ಮಾಡ್ತಾಯಿದ್ದೀರಿ. ನಾನು ಆಗಾಗ ನನ್ನ ಚಾನಲನ್ನು ನೋಡಿ ಬಟನ್ ಒತ್ತಿ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಕೇಳ್ತಾ ಇಲ್ಲ. ಇದು ಒಂದು ರೀತಿಯ ಮುಕ್ತ ಪತ್ರಿಕೋದ್ಯಮ. ನಮ್ಮ ವೈಯಕ್ತಿಕವಾದಂಥ ನೆಲೆಗಟ್ಟಿನಲ್ಲಿ ದೇಶವನ್ನು, ದೇಶದ ಅಖಂಡತೆಯನ್ನು, ದೇಶೀಯತೆಯನ್ನು ಮತ್ತು ದೇಶದ ಒಂದು ಸುವ್ಯವಸ್ಥಿತ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಒಟ್ಟು ಅಭಿಯಾನದಲ್ಲಿ ನಮ್ಮದೊಂದು ಕಿಂಚಿತ್ತು ಕಾರ್ಯ. ಹಾಗಾಗಿ ನೀವು ನಮ್ಮೊಟ್ಟಿಗೆ ಇರಬೇಕು. ನೀವು ನಮ್ಮೊಟ್ಟಿಗೆ ಇದ್ದಾಗಲೇ ಈ ಒಂದು ದನಿಗೆ ಇನ್ನಿಷ್ಟು ಶಕ್ತಿ ಮತ್ತು ಅದಕ್ಕೆ ಹೆಚ್ಚು ಆಯುಷ್ಯ ದಕ್ಕಲಿಕ್ಕೆ ಸಾಧ್ಯ. ಹಾಗಾಗಿ ಈ ನ್ಯೂಸ್ ಚಾನಲನ್ನು ಹೆಚ್ಚೆಚ್ಚು ಜನರಿಗೆ ಪರಿಚಯಿಸಿ. ಮತ್ತು ಸಬ್ಸ್ಕ್ರಿಪ್ಷನನ್ನು ನೀವು ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನನ್ನು ಮಾಡಿ. ಹೆಚ್ಚೆಚ್ಚು ಜನ ಬಂದಷ್ಟು ನಮಗೆ ಹೆಚ್ಚು ಆತ್ಮವಿಶ್ವಾಸ ಬರುತ್ತದೆ. ಹಾಗಾಗಿ ದಯವಿಟ್ಟು ನೀವು, ನಿಮ್ಮವರು, ನಿಮ್ಮ ಹಿತೈಷಿಗಳು ಎಲ್ಲರೂ ಸೇರಿ ಈ ಚಾನಲನ್ನು ಅತ್ಯಂತ ಉಜ್ವಲವಾಗಿ ಬೆಳೆಸ್ತೀರಿ ಅನ್ನುವಂಥ ನಂಬಿಕೆ ನನ್ನದು. ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಬಗ್ಗೆ ಎಲ್ಲರಿಗೂ ಗೊತ್ತು. ಒಬ್ಬ ಧೀಮಂತ ನಟ, ಚಿಂತಕ, ಬರಹಗಾರ, ವಾಗ್ಮಿ, ಎಲ್ಲವೂ ಆಗಿರುವಂಥ ಒಬ್ಬ ಸ್ನೇಹಿ ಕೂಡ. ಪ್ರಕಾಶ್ ರಾಜ್ ಒಬ್ಬ ನಟನಾಗಿಯೋ, ಚಿಂತಕನಾಗಿಯೋ, ಒಬ್ಬ ರಂಗಭೂಮಿಯ ಕಲಾವಿದನಾಗಿಯೋ ಬಹುಶಃ ಸಮಸ್ತ ಜನರಿಗೂ ಪ್ರಿಯವಾಗುವಂಥ ಒಂದು ವ್ಯಕ್ತಿ. ಆದರೆ ಅವರ ಇತ್ತೀಚಿನ ರಾಜಕೀಯ ಚಿಂತನೆ ಮತ್ತು ಒಂದು ಧರ್ಮವನ್ನು, ಒಂದು ವರ್ಗವನ್ನು ಓಲೈಕೆ ಮಾಡುವ, ಬಹುಸಂಖ್ಯಾತ ಒಂದು ಜನಾಂಗದ ನಂಬಿಕೆಯನ್ನು, ಆಚರಣೆಯನ್ನು, ಆರಾಧನಾ ಸಂಸ್ಕೃತಿಯನ್ನು ಗೇಲಿ ಮಾಡುವ ಅವರ ಒಟ್ಟು ಪ್ರವೃತ್ತಿ ಏನಿದೆ ಅದು ಸಾರ್ವಜನಿಕವಾಗಿ ಆಕ್ಷೇಪಕ್ಕೂ ಆಕ್ರೋಶಕ್ಕೂ ಕಾರಣವಾಗಿದೆ. ಮುಖ್ಯವಾಗಿ BJPಯನ್ನು, RSSನ್ನು ಮತ್ತು ಮೋದಿಯವರನ್ನು, ಈ ದೇಶದ ಪ್ರಧಾನಿ, ಈ ದೇಶದ ಚುನಾಯಿತ ಪ್ರಧಾನಿ, ಈ ದೇಶದ ಜನತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಕರಾರುವಕ್ಕಾಗಿ ಜನರಿಂದಲೇ ಆರಿಸಿ ಹೋದಂಥ ಪ್ರಧಾನಿ. ಹಾಗಾಗಿ ಅವರನ್ನು, ಪ್ರಕಾಶ್ ರೈ ಅವರೊಬ್ಬರಿಗೆ ಇಷ್ಟ ಇಲ್ಲ ಅನ್ನುವ ಕಾರಣಕ್ಕಾಗಿ ನೀವು ಏನಕ್ಕೇನ ಹೇಗೆ ಬೇಕಾದರೂ ಅವರನ್ನು ಸಂಬೋಧಿಸಬಹುದು, ಹೇಗೆ ಬೇಕಾದರೂ ಮಾತಾಡಬಹುದು. ನಿಮ್ಮ ಒಬ್ಬ ಮೇಕಪ್ ಮೆನ್ನೋ, ನಿಮ್ಮ ಒಬ್ಬ ಕೆಲಸಗಾರನೋ, ಮನೆಯ ಆಳಿನ ಹಾಗೆಯೋ ನೀವು ಸಾರ್ವಜನಿಕವಾಗಿ ಅವರನ್ನು ಸಂಬೋಧಿಸಬಹುದು ಅಂತಂದರೆ ಅದು ನಿಮ್ಮ ಸಾಂಸ್ಕೃತಿಕವಾದ ನೀಚತನವನ್ನು, ಉದ್ದಟತನವನ್ನು ಮತ್ತು ಬದುಕಿನಲ್ಲಿ ಒಂದು ಸಮೂಹದ ಮಧ್ಯೆ ಮತ್ತು ಸಾರ್ವಜನಿಕವಾಗಿ ಒಂದು ಬದುಕುವಂಥ ಕನಿಷ್ಠವಾದಂಥ ಕ್ರಮ ಕೂಡ ನಿಮಗೆ ಅರಿವಿಲ್ಲ ಅನ್ನೋದನ್ನು ಅದು ಸೂಚಿಸ್ತದೆ. ಅದು ಮೋದಿಯವರಿಗೆ ಮಾಡುವ, ನೀವು ತಿಳ್ಕೊಂಡಿರ್ಬೋದು, ನಾನು ಏಕವಚನದಲ್ಲಿ ಇದೇ ರೀತಿಯಲ್ಲಿ ಮಾತಾಡಿ ಅವರನ್ನು ಸಾರ್ವಜನಿಕವಾಗಿ ಗೇಲಿ ಮಾಡಿದರೆ ನಾನೇನೋ ಮಹಾನ್ ಸಾಧನೆ ಮಾಡಿಬಿಟ್ಟೆ, ಮೋದಿಯವರ ವಿರುದ್ಧವಾಗಿ ಅಥವಾ ಮೋದಿಯವರ ಎದುರು
ನಾನು ಬಹಳ ಅದ್ಭುತವಾದಂಥ ಒಂದು ಎತ್ತರದಲ್ಲಿ ನಿಂತು ಬಿಟ್ಟೆ ಅಂತ ನೀವೇನಾದರೂ ಭಾವನಾತ್ಮಕವಾಗಿ ಭಾವಿಸಿದರೆ, ಎದುರುಗಡೆ ಇರುವವರ 4 ಚಪ್ಪಾಳೆ ನಿಮ್ಮ ವಿಡಿಯೋದಲ್ಲೇ ಗೊತ್ತಾಗತ್ತೆ, ಅದೇನು ಕಿವಿ ಗರಚಿಕ್ಕುವ ಕರತಾಡನೇನಲ್ಲ. ಎಲ್ಲೋ ಒಂದು 10 ಚಪ್ಪಾಳೆಯ ಆ ಮೋಹಕ್ಕೆ ಒಳಗಾಗಿ ನಿಮ್ಮಂಥ ಒಬ್ಬ ಪ್ರಬುದ್ಧ ನಟ, ಪ್ರಬುದ್ಧ ಕಲಾವಿದ, ಮತ್ತು ನೀವೇ ಹೇಳಿಕೊಳ್ಳುವ ಹಾಗೆ ಚಿಂತಕ, ಮೋದಿಯವರನ್ನು ನೀವೇ ಇಂಡೈರೆಕ್ಟಾಗಿ ಹೇಳುವ ಹಾಗೆ ಅವಿದ್ಯಾವಂತ, ಇವೆಲ್ಲವನ್ನು ಗಮನಿಸಿದಾಗ ವಿದ್ಯಾವಂತರು, ಚಿಂತಕರು, ಸುಶಿಕ್ಷಿತರು, ಸಮಾಜಕ್ಕೆ ಬಹಳ ಆದರ್ಶದ ಪಾಠ ಮಾಡುವವರು ಮತ್ತು ದೇಶ ಹೇಗಿರಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ವ್ಯಾಖ್ಯಾನ ಮಾಡುವವರು, ಇಂಥ ಸುಬಗರು ನೀವು ಈ ರೀತಿಯ ನೀಚ ಮಟ್ಟಕ್ಕೆ, ಕನಿಷ್ಠ ಮಟ್ಟಕ್ಕೆ, ಅನಾಗರಿಕ ಮಟ್ಟಕ್ಕೆ ಸಾರ್ವಜನಿಕ ವೇದಿಕೆಯನ್ನು ಬಳಸ್ಕೊಳ್ತೀರಿ ಅಂತಾದರೆ ಅದಕ್ಕೆ ಕೇವಲ ಕನಿಕರವನ್ನಷ್ಟೇ ಪಡಬಹುದು ಹೊರತು ನಿಮಗೆ ಬುದ್ಧಿ ಹೇಳುವಂಥ ಅಥವಾ ನಿಮ್ಮನ್ನು ಪ್ರಶ್ನಿಸುವಂಥ ಯಾವ ಎಡವಟ್ಟನ್ನು ಮತ್ತು ಯಾವ ಒಂದು ತಾಕತ್ತನ್ನು ಯಾರೂ ಮಾಡಲಾರರು. ಯಾಕೆ ಗೊತ್ತಾ? ಈ ಬುದ್ಧಿ ಭ್ರಮಿತರಿಗೆ, ತಾನೇ ಸರ್ವಸ್ವ ಅನ್ನುವಂಥ ಅಹಂಕಾರಿಗಳಿಗೆ, ಮತ್ತು ಸಾರ್ವಜನಿಕವಾಗಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ನಡಾವಳಿಯ ಜ್ಞಾನ ಮತ್ತು ಪ್ರಜ್ಞೆಯೂ ಇಲ್ಲದೆ ಇದ್ದಂಥ ಉದ್ಧಟರಿಗೆ ಯಾವ ಪ್ರಶ್ನೆ ಮಾಡಬೇಕು, ಯಾವರು ಬುದ್ಧಿ ಹೇಳಬೇಕು, ಯಾಕೆ ಅವರನ್ನು ವಿರೋಧಿಸಬೇಕು ಹೇಳಿ? ಅವರನ್ನು ಬಹುಶಃ ಹೀಗೆ ನಿರ್ಲಕ್ಷ್ಯ ಮಾಡೋದು ಹೆಚ್ಚು ದುಷ್ಟಂ ದುರವರ್ಜಿತಂ, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅನ್ನುವಂಥದ್ದು ಇದೆಯಲ್ಲ, ಅದು ಹಿರಿಯರು ಸುಮ್ಮನೆ ಹೇಳಲಿಲ್ಲ, ಪ್ರಾಯಶಃ ನಿಮ್ಮಂಥವರನ್ನು ನೋಡಿಯೇ ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಭಾಷಣದ ಆರಂಭದ ಒಂದು ತುಣುಕನ್ನು ನಿಮಗೀಗ ತೋರಿಸ್ತೇವೆ, ಆಮೇಲೆ ನಾನು ಅದರ ಬಗ್ಗೆ ಮಾತಾಡ್ತೇನೆ. ಕೇಳಿ. 7 ದಶಕಗಳಾಗಿದೆ ಸ್ವತಂತ್ರ ಬಂದು, ಹೀಗೆ ನಡಿಬೇಕಾದ ಕರ್ಮ ನಮ್ಗೆ ಯಾಕೆ ಬಂತ ಹೇಳಿ? 7 ದಶಕಗಳಿಂದ ನಮ್ಗೆ ಸ್ವಾತಂತ್ರ್ಯ ಕಂತು ಕೊಡಕ್ಕೆ ಉಪವಾಸ ಇದ್ರು, ನಾಯಕರಿದ್ರು, ಉಪವಾಸ ಮಾಡೋ ನಾಯಕರಿದ್ರು. ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ. ಮಂಗಳೂರಿನ ಇದೇ ಬುದ್ಧಿಜೀವಿಗಳ, ಎಡಪಂಥೀಯರ, ಸಮಾಜವಾದಿಗಳ, ಸಮಾಜ ಸುಧಾರಕರ ಒಂದು ಬಿಸಿಲ ಸಮ್ಮೇಳನದಲ್ಲಿ ಅವರು ಮಾತಾಡಿದ್ದಾರೆ ಅಂತ ನಿಮಗೆ ಅವರ ಮಾತಿನಲ್ಲಿ ಅರ್ಥ ಆಗುತ್ತೆ. 7 ದಶಕಗಳ ಹಿಂದೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಉಪವಾಸ ಮಾಡುವ ನಾಯಕರಿದ್ದರು, ಆದರೆ ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸಂತ ಮಾಡುವ ನಾಯಕರಿದ್ದಾರೆ ಅಂತ ಅವರು ಮೋದಿಯನ್ನು ವ್ಯಂಗ್ಯ ಮಾಡ್ತಾರೆ. ನಾನು ಹೇಳೋದು, ಉಪವಾಸ ಅನ್ನೋದು ಸರ್ವರೋಗಕ್ಕೂ ಮದ್ದು ಅಂತ ಕರೆಯಲಾಗ್ತದೆ. ಉಪವಾಸ ಅನ್ನೋದು ಅದು ವೈಯಕ್ತಿಕವಾದಂಥ ನಂಬಿಕೆ ಮತ್ತು ವ್ರತದ ಪ್ರಶ್ನೆ. ಉಪವಾಸವನ್ನು ಮಾಡಿ ತಂದುಕೊಟ್ಟಂಥ ಸ್ವಾತಂತ್ರ್ಯ ಈ ದೇಶಕ್ಕೆ ಯಾವ ರೀತಿಯ ದುರುಪಯೋಗದ ಸ್ವಾತಂತ್ರ್ಯ ಆಯಿತು, ದೇಶ ಒಡೆಯುವ ಸ್ವಾತಂತ್ರ್ಯ ಆಯಿತು, ಮತ್ತು ಹಿಂದೂಗಳ ನರಮೇಧಕ್ಕೆ ಕಾರಣವಾಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಹಿಂದೂಗಳ ನರಮೇಧ ಮತ್ತು ಅತ್ಯಾಚಾರ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಉಪವಾಸ ಮಾಡಿದ ನಾಯಕರು ಮುಸ್ಲಿಮರ ಪರವಾಗಿಯೇ ನಿಂತು ನಿಮ್ಮ ಜನ್ಮಕರ್ಮ, ನಿಮ್ಮ ಹಣೆ ಬರಹ ಅಂತ ಅದನ್ನು ಅನುಭವಿಸಿ, ಆ ಮುಸ್ಲಿಮರಿಗೆ ಯಾರು ನಿಮ್ಮನ್ನು ಅತ್ಯಾಚಾರ ಮಾಡಿದಾರೋ, ಮಾಡಿದಾರೋ, ಆ ಕೊಲೆಪಾತಕರಿಗೆ ಇವತ್ತಲ್ಲ ನಾಳೆ ಜ್ಞಾನೋದಯ ಆಗತ್ತೆ ಅನ್ನುವಂಥ ಒಣಪಾಠವನ್ನು ಮಾಡಿದ ಉಪವಾಸದ ನಾಯಕರನ್ನು ನಾವು ಗಮನಿಸಿದ್ದೇವೆ. ಈ ದೇಶಕ್ಕೆ ರಾಮ ಮತ್ತು ಕೃಷ್ಣ ಸಂಸ್ಕೃತಿಯ 2 ಚಕ್ಷುಗಳು, ಕಣ್ಣುಗಳು. ಅದು ಜನನಂಬಿಕೆ, ಅದು ಬಹುಜನರ ನಂಬಿಕೆ, ಸನಾತನ ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆ. ಹೂ ಆರ್ ಯು? ನೀವ್ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ? ಈ ದೇಶದ ಪ್ರಧಾನಿಗೆ ಹೀಗೇ ಇರಬೇಕು ಅಂತ ಏನಾದರೂ ಸಂವಿಧಾನದ ಪಾಠ ಇದೆಯಾ? ಉಪವಾಸ ಮಾಡಬಾರ್ದು, ದೇವರನ್ನು ನಂಬಬಾರ್ದು, ಹಿಂದೂ ದೇವರನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಏನಾದರೂ ಇದೆಯಾ? ಸಂವಿಧಾನವೇ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆಯಲ್ಲ. ಉಪವಾಸ ಆದರೂ ಮಾಡ್ತಾರೆ, ಅಥವಾ ಉಪವಾಸ ಮಾಡದೇನೆ ಪ್ರತಿಷ್ಠಾಪನೆ ಆದರೂ ಮಾಡ್ತಾರೆ, ಅದು ಅವರಿಗೆ ಬಿಟ್ಟ ವಿಚಾರ. ನಮ್ಮಲ್ಲಿ ಒಂದು ದೇವರ ಪ್ರತಿಷ್ಠಾಪನೆಗೆ ಅದರದೇ ಆದಂಥ ಕ್ರಮಗಳು ಅಂತಿದೆ. ಅದನ್ನು ಈ ದೇಶದ ಪ್ರಥಮ ಪ್ರಜೆಯ ಅಡಿಯಲ್ಲಿ ದ್ವಿತೀಯ ಪ್ರಜೆಯಾಗಿ ಒಬ್ಬ ಪ್ರಧಾನಿ ಅದನ್ನು ಸಾರ್ವಜನಿಕವಾಗಿ ಆಚರಿಸ್ತಾರೆ ಅಂತ ಆದರೆ ನಿಮಗೇನು ಸಮಸ್ಯೆ? ಉಪವಾಸದಿಂದ ಆಗುವ ಅನಾಹುತ ಏನು?
ಉಪವಾಸದಿಂದ, ಮೋದಿಯವರ 11 ದಿನದ ಉಪವಾಸದಿಂದ ಏನಾದರೂ ತೊಂದರೆ ತಾಪತ್ರ ಆಯಿತೇ ಹೇಳಿ? ನೀವು ಇನ್ನೊಂದು ಕಡೆ ಹೇಳ್ತೀರಿ, ಉಪವಾಸವನ್ನು 11 ದಿನ ಉಪವಾಸ ಮಾಡಿದರು. 11 ದಿನ ಈ ದೇಶದ ಒಬ್ಬ ಪ್ರಧಾನಿ ಉಪವಾಸ ಮಾಡ್ತಾರೆ ಅಂತ ಆದರೆ 11 ದಿನ ಈ ದೇಶಕ್ಕೆ ಪ್ರಧಾನಿ ಇರಲಿಲ್ಲ ಅಂತಲೇ ಅರ್ಥ ಅಂತಂದ್ರಿ. ಮೊನ್ನೆ 11 ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ನಡೀತು ಅಂತ ಅರ್ಥ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಯ್ಯೋ ಬೇನೋ ಆಜ್ ರಾತ್ 12 ಬಜೆ ಸೆ ಕರ್ಕಶವಾದ ಲೌಡ್ ಸ್ಪೀಕರ್ ನಿಜವಾಗಿ. ಹಾಗಾದರೆ ನಿಮಗೆ ನಿಮ್ಮ ಇಂದ್ರಿಯಗಳು ಸೌಖ್ಯದಲ್ಲಿ ಇದೆಯೇ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ನಿಮಗೆ ಕಣ್ಣುಗಳು ಕನ್ನಡಕ ಹಾಕದೇ ಇದ್ರೂ ಕಾಣುತ್ತೋ, ಹಾಕಿದ್ರೂ ಕಾಣುತ್ತೋ, ಅಥವಾ ಕಾಣುವುದೇ ಇಲ್ಲವೇ? ಕಿವಿಗಳು ಕೇಳುವುದಿಲ್ವಾ? ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತಂದರೆ, ಇದೇ ಮೊಯ್ಲಿಯವರು, ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕ, ಏನಂದ್ರು, 11 ದಿನ ಉಪವಾಸ ಮಾಡಿದ್ದಾರೆ. ನನ್ನ ಯಾರೋ ವಾಕಿಂಗ್ ಡಾಕ್ಟರ್ ಹೇಳಿದ್ರು, ಫ್ರೆಂಡ್ಸು, 2 ದಿನ ಸರಿಯಾಗಿ ಉಪವಾಸ ಮಾಡಿದ್ರೆ ಬಿದ್ದೋಗ್ತಾರೆ, ಸತ್ತೋಗ್ತಾರೆ. 11 ದಿನ ಉಪವಾಸ ಮಾಡಿ ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ತಿರುಗಾಡಿದರು. ಅದನ್ನು, ಆ ವಿಡಿಯೋವನ್ನು ಎಲ್ಲರೂ ನೋಡಿದ್ದಾರೆ. ಹಾಗಿರುವಾಗ ನೀವು 11 ದಿನ ದೇಶಕ್ಕೆ ಪ್ರಧಾನಿ ಇರಲಿಲ್ಲ ಅನ್ನುವಂಥ ವಾದವನ್ನು ಹೇಗೆ ಮುಂದಿಡ್ತೀರಿ? ಉಪವಾಸವನ್ನು ಮಾಡಿ ಅವರೇನಾದರೂ ಮನೇಲಿ ಕೂತರೋ, ಅಥವಾ ಯಾವುದಾದ್ರೂ ಗುಹೆಯಲ್ಲಿ ತಪಸ್ಸು ಮಾಡಿದರೆ, ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂತು ಅವರು ಮೂಗು ಮುಟ್ಕೊಂಡು ಋಷಿಮುನಿಗಳ ಹಾಗೆ ಕೂತಿದ್ರೇನು? PM ಆಫೀಸಿಗೆ ಬಾಗಿಲು ಹಾಕಿದ್ರೇನು? ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ವೇ? ನಿಮಗೆ ಹಾಗಾದರೆ ನಮ್ಮಲ್ಲೊಂದು ತುಳುನಲ್ಲಿ ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ, ಕಿವಿಯಂತೂ ಕೇಳುವುದಿಲ್ಲ, ಕಣ್ಣೂ ಕಾಣುವುದಿಲ್ಲವೇ ಅಂತ ಒಂದು ಸ್ವಾರಸ್ಯಕರವಾದಂಥ ಒಂದು ಡೈಲಾಗ್ ಬರುತ್ತೆ. ಅದನ್ನು ನಿಮಗೆ ಹೇಳಬೇಕಾಗತ್ತೆ. ಕಿವಿಗಳನ್ನಂತೂ ಮುಚ್ಚಿಕೊಂಡಿದ್ದೀರಿ, ಇನ್ನು ಬುದ್ಧಿ ಭ್ರಮಿತವಾಗಿದೆ, ಕಣ್ಣು ಮಂಜಾಗಿದೆಯೇ, ಕಾಣುವುದಿಲ್ವೇ? ಹಾಗಾದರೆ ಯಾಕೆ? ಇದರ ತರ್ಕ ಏನು? ಹೇಗೆ ಇದನ್ನು ಸಮರ್ಥಿಸ್ತೀರಿ? ನಿಮ್ಮ ಮಾತಿಗೆ ನಿಮ್ಮದೇ ಆದಂಥ ಒಂದು ತಾರ್ಕಿಕವಾದಂಥ ನೆಲೆಗಟ್ಟಾದರೂ ಇರಬೇಕಲ್ಲ. ಆಮೇಲೆ ನಾನು ಇನ್ನೊಂದು ಹೇಳಬೇಕು ನಿಮಗೆ. ನೀವೇ ಹೇಳ್ತೀರಾ ಭಾಷಣದಲ್ಲಿ ಕೊನೆಯ ಭಾಗದಲ್ಲಿ, ಕೇವಲ ನಾವು ಟೀಕೆ ಮಾಡುವ, ಗೇಲಿ ಮಾಡುವಂಥ ಒಂದು ಹೊತ್ತಿನಲ್ಲಿ ನಾವು ನಿಂತಿಲ್ಲ, ಪ್ರಶ್ನೆ ಮಾಡಬೇಕು. ನೀವು ಮಾಡಿದ್ದೇನು ಈ ಭಾಷಣದ ಉದ್ದಕ್ಕೂ? ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನು ನಾಳಿನ ಭರವಸೆ ಅಲ್ಲ. ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು. ನಾವು ಬದಲಾಗದಿದ್ರೆ, ನಾವು ಪ್ರಶ್ನಿಸದಿದ್ದರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಕೋತಿಗಳ ತರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ. ಮೋದಿಯವರು ಸರಿ ಇಲ್ಲ, ಮೋದಿ ಆಡಳಿತ ಸರಿ ಇಲ್ಲ, ದೇಶ ಸುಭಿಕ್ಷವಾಗಿಲ್ಲ, ದೇಶ ಬಡತನದಲ್ಲಿದೆ, ದೇಶ ಬೆಲೆ ಏರಿಕೆಯಲ್ಲಿದೆ, ಎಲ್ಲ ಪಕ್ಷಗಳ ನಾಯಕರು ಒಂದೇ. ಆಯಿತು, ಓಕೆ. 70 ವರ್ಷದಲ್ಲಿ ಕೂಡ ನಾವು ಕಂಡದಿಷ್ಟೇ, ಎಲ್ಲವೂ ಓಕೆ. ನೀವೇನು ಕಡಿದುಳಿಸಿದ್ರಿ? ನೀವು ದೇಶದ ಹಿತಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಪ್ರಶ್ನಿಸಬೇಕು, ನಾವೊಂದು ಹೊಸ ವ್ಯವಸ್ಥೆಯನ್ನು ತರಬೇಕು ಅಂತ ನೀವೇನು ಹೇಳ್ತೀರಿ, ಆ ವ್ಯವಸ್ಥೆಯ ನೀಲಿ ನಕ್ಷೆ ಏನು? ಅದರ ಸಂವಿಧಾನ ಏನು? ನಿಮ್ಮ ಇಡೀ ದೇಶದ ಸುಭಿಕ್ಷವಾದಂಥ ಒಂದು ಹಂತಕ್ಕೆ ದೇಶವನ್ನು ತರುವುದರ ಚಿತ್ರ ಏನು? ಅದೇ ಮತಿಗೆಟ್ಟ ಬುದ್ಧಿಜೀವಿಗಳು, ಅದೇ ಎಡಪಂಥೀಯರು, ಅದೇ ವಾಮಪಕ್ಷೀಯರು ಇಡೀ 75 ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ್ಯಾವುದು ರಷ್ಯಾವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಯಾವ್ಯಾವುದು ಕಮ್ಯುನಿಸ್ಟ್ ರಾಷ್ಟ್ರಗಳಿದೆಯೋ ಅಲ್ಲಿಗೆಲ್ಲ ಹೋಗಿ ಅವರ ಆದರ ಆತಿಥ್ಯವನ್ನೆಲ್ಲ ಅನುಭವಿಸಿ ಇಲ್ಲಿ ಬಂದು ದೇಶದ್ರೋಹದ ಕೆಲಸ ಮಾಡಿದ್ದನ್ನು ಬಿಟ್ಟರೆ ಎಡಪಂಥೀಯರು ವಾಮಪಂಥೀಯರು ಏನನ್ನ ಮಾಡಿದ್ದಾರೆ ಅನ್ನೋದಕ್ಕೊಂದಿಷ್ಟು ದಾಖಲೆ ಕೊಡಿ ನೋಡೋಣ. ವೆಸ್ಟ್ ಬೆಂಗಾಲದಲ್ಲಿ 2.25 ದಶಕ ಆಳಿದಂಥ ಜ್ಯೋತಿ ಬಸು ಯಾವ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಒಂದು ಚಿತ್ರಣ ಕೊಡಿ. ಯಾವ ಸುಭಿಕ್ಷ ಒಂದು ನಾಡನ್ನು ಅವರು ಕಟ್ಟಿ ಹೋಗಿದ್ದಾರೆ ಅಂತ ಒಂದು ಚಿತ್ರಣ ಕೊಡಿ. ಇದೇ ಕೇರಳದಲ್ಲಿ ವಾಮಪಂಥಿ ಆಡಳಿತ ಇರ್ತದಲ್ಲ, ಎಷ್ಟು ಸಾವಿರ ಕಾರ್ಖಾನೆಗಳು ಬಂದಾಗಿದ್ದಾವೆ, ರಕ್ತಪಾತ ದಿನನಿತ್ಯದ ಚಹರೆಯಾಗಿದೆ, ಕೊಲೆಪಾತಕತನ ಹೆಜ್ಜೆ ಹೆಜ್ಜೆಯ ಕಥೆಯಾಗಿದೆ.
ಜೇಹಾದಿಗಳ ಅಟ್ಟಹಾಸ ನಡೀತಾ ಇದೆ. ಅಲ್ಪಸಂಖ್ಯಾತರು ಪ್ರತ್ಯೇಕವಾದ ಸೈನ್ಯವನ್ನು ಮಾಡಿಕೊಂಡು ಒಂದು ಘೋಷಣೆಯನ್ನು ಮಾಡುವ ಮಟ್ಟಕ್ಕೆ ಕೇರಳ ಮುಂದುವರೆದಿದೆ. ಕಣ್ಣು ಕಾಣುವುದಿಲ್ವ ನಿಮಗೆ? ಇಂಥ ಹಿನ್ನೆಲೆಯಿಂದ ಬಂದಂಥ ಪ್ರಕಾಂಡ ಚಿಂತಕರು ತಾವು ನಕ್ಸಲಿಸಮ್ಮು, ಈ ಥರದ ಟೆರರಿಸಮ್ಮು ಎಲ್ಲವನ್ನು ಸಪೋರ್ಟ್ ಮಾಡುವಂಥ ಒಂದು ಗ್ಯಾಂಗಿನ ಮುಖಂಡರು ತಾವು. ಹಾಗಾದರೆ ನೀವು ಕೊಡುವಂಥ ಒಂದು ಭಾರತದ ಸುಭದ್ರವಾದಂಥ ಭಾರತದ ಮಾದರಿ ಭಾರತದ ಚಿತ್ರಣ ಏನು? ನಿಮ್ಮ ಇಡೀ ಭಾಷಣವನ್ನು ಕೇಳಿದಾಗ ಕೇವಲ ಏಕವಚನದಲ್ಲಿ ಅವನು ಇವನು ಅನ್ನುವಂಥ ಕೀಳು ಭಾಷೆಯಲ್ಲಿ ಈ ದೇಶದ ಒಬ್ಬ ಪ್ರಧಾನಿಯನ್ನು, ಜನತಂತ್ರ ವ್ಯವಸ್ಥೆಯ ಗೌರವಿತವಾದಂಥ ಹುದ್ದೆಯನ್ನು ಜನರೇ ಆರಿಸಿ ಕಳಿಸಿದಂಥ ಒಬ್ಬ ಪ್ರಧಾನಿಯನ್ನು ಇಷ್ಟು ಕೀಳಾಗಿ ಮಾತಾಡಿದ್ದನ್ನು ನಾನೊಬ್ಬ ಪತ್ರಕರ್ತನಾಗಿ ಎಲ್ಲೂ ನೋಡಿಲ್ಲ. ಅವರನ್ನು ಗೇಲಿ ಮಾಡೋದು, ಅವರನ್ನು ಒಂದು ಹಿಂಸಾತ್ಮಕವಾಗಿ ಅವರನ್ನು ಜನರ ಚಪ್ಪಾಳೆಗಾಗಿ ಎದುರು ಒಡ್ಡುವುದು, ಇಂಥ ಕೆಲಸವನ್ನಷ್ಟ ಮಾಡಿದ್ರೆ ಬಿಟ್ಟರೆ ನಿಮ್ಮದೇ ಆದಂಥ ಒಂದು ನೀಲನಕ್ಷೆಯನ್ನು, ಸಪೋಸ್ ನಾವು ಆಡಳಿತಕ್ಕೆ ಬಂದರೆ ನಮ್ಮ ರಾಜಕೀಯ ಚಿಂತನೆ ಇದು, ನಮ್ಮ ಆಡಳಿತದ ಕ್ರಮ ಇದು, ನಿಮಗೆ ಮೋದಿಯವರೊಬ್ಬರೇ ಯಾಕೆ ಕಾಣ್ತಾರೆ? ಬೇರೆ ಪಕ್ಷದ ಯಾರೂ ಕಾಣುವುದಿಲ್ವೇ? ಹಾಗಾದರೆ ದೇಶದ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕಾದರೆ ಮೋದಿಯವರ 10 ವರ್ಷಗಳಲ್ಲಿ ಏನು ಅನಾಹುತ ಆಗಿದೆ ಅನ್ನೋದಾದರೂ ಹೇಳಿ. ಇನ್ನೊಂದು ಕಡೆ ಹೇಳ್ತೀರಿ, ಅಂಧ ಭಕ್ತರು ನನ್ನ ಸಮಸ್ಯೆ. ಹಿಂದೂ, ಕ್ರೈಸ್ತ, ಮುಸ್ಲಿಂ ಯಾರೇ ಆದರೂ ಕೂಡ ಅಲ್ಲಿ ಯಾರೇ ಅಂಧ ಭಕ್ತರಿದ್ದರೂ ಅವರನ್ನು ನಾನು ಪ್ರಶ್ನಿಸುತ್ತೇನೆ. ಎಲ್ಲಿ ಪ್ರಶ್ನಿಸಿದ್ದೀರಿ? ಅಂಧ ಭಕ್ತರು ಹಿಂದೂಗಳಲ್ಲ, ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವನ್ನು ನಂಬುವವರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ಎಲ್ಲ ಧರ್ಮಗಳಲ್ಲಿರುವ ಅಂಧ ಭಕ್ತರ ಬಗ್ಗೆ ನನಗೆ ಸಮಸ್ಯೆ ಇರೋದು. ರಾಮನನ್ನ, ಕೃಷ್ಣನನ್ನ, ಭಗವದ್ಗೀತೆಯನ್ನ, ಮೋದಿಯನ್ನ, BJPಯನ್ನ, RSS ಅನ್ನ ಪ್ರಶ್ನಿಸಿದ್ದನ್ನು ಬಿಟ್ಟರೆ ನೀವು ಎಲ್ಲಿ ಬೇರೆಯವರನ್ನು ಪ್ರಶ್ನಿಸಿದ್ದೀರಿ? ಇಂದಿರಾ ಗಾಂಧಿ ಎಮರ್ಜೆನ್ಸಿ ಪ್ರಶ್ನೆ ಮಾಡಿದ್ರ? ನೆಹರು ಮಾಡಿದ ತಪ್ಪುಗಳನ್ನು ಪ್ರಶ್ನೆ ಮಾಡಿದ್ರ? ಇಡೀ 55-58 ವರ್ಷಗಳಲ್ಲಿ ಕಾಂಗ್ರೆಸ್ಸು ತನ್ನ ಆಡಳಿತದಲ್ಲಿ 47ರಿಂದ ಸಂವಿಧಾನದ ಮೇಲೆ ಅನಾಚಾರ, ಅತ್ಯಾಚಾರವನ್ನೇ ಮಾಡ್ತಾ ಬಂತಲ್ಲ. ಸಂವಿಧಾನದ ಕೆಲವು ಕಲಂಗಳನ್ನು ಡಿಲೀಟ್ ಮಾಡುವ ಮೂಲಕ 370 ಹಾಕ್ತಲ್ಲ ಕಾಶ್ಮೀರದಲ್ಲಿ. ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೆತಲ್ಲ, ಅದರ ಬಗ್ಗೆ ಮಾತಾಡಿದ್ರ ನೀವು? ಮುಸ್ಲಿಮು ಮತ್ತು ಕ್ರಿಶ್ಚಿಯನ್ರಲ್ಲಿರುವಂಥ ಒಂದು ಅಂಧಭಕ್ತಿಯ ಬಗ್ಗೆ, ಅಂಧತ್ವದ ಬಗ್ಗೆ, ಮೂಢನಂಬಿಕೆಯ ಬಗ್ಗೆ, ಕಂದಾಚಾರದ ಬಗ್ಗೆ ಎಲ್ಲಾದರೂ ತಾವು ಒಂದು ಮಾತನಾಡಿದ್ದಿದ್ರೆ ಅದು ಎಲ್ಲಿದೆ ಅಂತ ತೋರಿಸಿ. ನೀವು ಸರ್ವಧರ್ಮದ ಮೂಢನಂಬಿಕೆಗಳನ್ನು, ಅಂಧತ್ವವನ್ನು ಪ್ರಶ್ನಿಸುವುದೇ ನಿಮ್ಮ ಕಾಯಕ, ನಿಮ್ಮ ಧ್ಯೇಯ ಅಂತಾದರೆ ನಿಮಗೆ ಹಿಂದೂ ಧರ್ಮ ಮಾತ್ರ ಯಾಕೆ ಕಾಣುತ್ತೆ? ಅಂದರೆ ಎದುರು ಬಿದ್ದು ಹೊಡೆಯುವುದಿಲ್ಲಲ್ವ ಅವರು? ಇದೇ ವೇದಿಕೆಯಲ್ಲಿ ನೀವು ಇದೇ ಮಾತಾಡುವ ಬದಲು ನೀವು ಬೇರೆ ಆ 2 ಧರ್ಮದ ಬಗ್ಗೆ ಮಾತಾಡಿದರೆ, ಅದರಲ್ಲೂ ಮುಸ್ಲಿಂ ಧರ್ಮದ ಬಗ್ಗೆ, ಕುರಾನ್ನ ಬಗ್ಗೆ, ಪೈಗಂಬರರ ಬಗ್ಗೆ ಮಾತಾಡಿದ್ದಿದ್ರೆ ನೀವು ಆ ವೇದಿಕೆ ಇಳಿತಾನೇ ಇರಲಿಲ್ಲ. ಅವರೇ ಇಳಿಸ್ತಾ ಇದ್ರು, ಅದು ಗೊತ್ತಿದೆ ನಿಮಗೆ. ಅದಕ್ಕಾಗಿ ಅವರನ್ನು ಅವರ ಪಟಾಲಮೊಟ್ಟಿಗೆ ಸೇರಿಕೊಂಡು ತಮಟೆ ಬಾರಿಸ್ತೀರಿ, ವಿಶ್ವನಾಯಕರಾಗುವ ಕನಸು ಕಾಣ್ತೀರಿ, ಜನನಾಯಕರಾಗುವ ಕನಸು ಕಾಣ್ತೀರಿ, ಬಹಳ ದೊಡ್ಡ ವಿಚಾರವಾದಿಯಾಗಿ ಸಮಾಜದ ಮಧ್ಯೆ ಕಾಣಿಸ್ಕೊಳ್ತೀರಿ. ಇಂಥ ಈ ದಗಲುಬಾಜಿತನ ಇದೆಯಲ್ಲ, ಇಬ್ಬಗೆಯ ನೀತಿ ಇದೆಯಲ್ಲ, ಇದು ನಿಮ್ಮ ಪಟಾಲಂ ಒಳಗಡೆನೇ ನೀವು ಮಾಡ್ಕೋಬೇಕೆ ಹೊರತು ನೀವು ಹಲವಾರು TV ಸಂದರ್ಶನಗಳಿಗೆ ಅಲ್ಲಿ ಬಂದಾಗ ನೀವು ಉತ್ತರಿಸಲಿಕ್ಕಾಗದೆ ಒದ್ದಾಡಿದ್ದ ಅಸಹಾಯಕತೆಯನ್ನು ನಾವು ಗಮನಿಸಿದ್ದೇವೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಎದುರೆಲ್ಲ. ಯಾಕೆಂದರೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಇಲ್ಲ ನಿಮ್ಮ ಹತ್ರ. ನಿಮಗೆ ಸೂಪರ್ ಲೇಯರಲ್ಲೇ ಮಾತಾಡೋ ಅಭ್ಯಾಸ. ತೆರೆಗಳನ್ನೇ ಸಮುದ್ರ ಅಂತ ಭಾವಿಸಿದವರು, ಸುಂದರವಾದ ಭಾಷೆಯಲ್ಲಿ ನಿಮ್ಮದೇ ಆದಂಥ ಒಂದೇ ಮಾಗದರ ಎದುರು ಯಾರನ್ನಾದರೂ ಗೇಲಿ ಮಾಡುವುದಿದ್ದರೆ ಅದಕ್ಕೆ ನಂಬರ್ 1 ಲಾಯಕ್ಕಾದ ವ್ಯಕ್ತಿ ತಾವು ಅನ್ನೋದನ್ನು ಇಂಥ ಮಾತುಗಳಿಂದ ನೀವು ಶ್ರುತಪಡಿಸ್ತಾನೇ ಬಂದಿದ್ದೀರಿ. ನಿಮ್ಮ ಹತ್ರ ಯಾವುದೇ ಲಾಜಿಕ್ ಇಲ್ಲ, ನಿಮ್ಮ ಹತ್ರ ಯಾವುದೇ ಸೈದ್ಧಾಂತಿಕ ನಿಲುವಿಲ್ಲ.
ದಿನಕ್ಕೆ 5 ಡ್ರೆಸ್ ಹಾಕ್ತಾರೆ ಜನರ ದುಡ್ಡಿಂದ ಅಂತ ಗೇಲಿ ಮಾಡ್ತಿರಲ್ಲ. ನೀವು ಜನರ ದುಡ್ಡಿನಿಂದಲೇ ಆರಿಸಿ ಹೋದವರು. ಇದೇ ನೀವು ಚಿತ್ರರಂಗಕ್ಕೆ ಬರುವ ಮೊದಲು ಯಾವ ಸ್ಥಿತಿಯಲ್ಲಿದ್ದಿರಿ? ಕಲಾಕ್ಷೇತ್ರದ ಮೆಟ್ಟಿಲ ಮೇಲೆ ಕೂತು ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡ್ರ ಪ್ರಕಾಶ್ ರೈ ಅವರು ಯಾವ ಸ್ಥಿತಿಯಲ್ಲಿದ್ದರು? ಬ್ಯಾರ್ ಫೂಟಿಂದ ಬರಿಗಾಲನಿಂದ ಹೊರಟು ಆಕಾಶದ ಎತ್ತರಕ್ಕೆ ಬೆಳೆದವರು ನೀವು. ನಿಮ್ಮ ಬಗ್ಗೆ ಅಭಿಮಾನ ಇದೆ ನಮಗೆ. ನಿಮ್ಮ ಅಭಿನಯದ ಬಗ್ಗೆ, ನಿಮ್ಮ ಪಾತ್ರದ ಅಭಿವ್ಯಕ್ತಿಯ ಬಗ್ಗೆ ಯಾವತ್ತೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳುವ, ನಮ್ಮ ಹೆಮ್ಮೆಯ ಕನ್ನಡಿಗ ಅಂತ ಹೇಳುವಂಥ ಅಭಿಮಾನ ಇದೆ. ಆದರೆ ನಿಮ್ಮ ವೈಚಾರಿಕವಾದಂಥ ಈ ಕೊಳಕು ಅಭಿವ್ಯಕ್ತಿ ಇದೆಯಲ್ಲ, ಅದರ ಬಗ್ಗೆ ನಮ್ಮ ಪ್ರತಿಭಟನೆ ಇದೆ, ಆಕ್ರೋಶ ಇದೆ. ನೀವು ಜನರ ದುಡ್ಡಿಂದಲೇ ಬೆಳೆದ್ರಿ ತಾನೆ. ನೀವು ಇವತ್ತು ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ದೀರಿ ತಾನೆ. ನೀವು ಜನರಿಗಾಗಿ ಏನು ಕಡ್ದು ಕಟ್ಟಿದ್ದೀರಿ? ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀರಾ? ಬಡವರ್ಗದ ಬಗ್ಗೆ ಮಾತಾಡ್ತೀರಿ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀರಿ, ತಳ ಸಮುದಾಯದ ಬಗ್ಗೆ ಮಾತಾಡ್ತೀರಿ. ನೀವೇನು ಮಾಡಿದ್ದೀರಿ? ನೀವಿವತ್ತು ಭಾರತದ ಒಂದಿಷ್ಟು ಶ್ರೀಮಂತರುಗಳನ್ನು ಗುಪ್ಪೆ ಹಾಕಿ ನೋಡಿದರೆ ಅದರಲ್ಲೊಬ್ಬರಾಗಿ ನೀವು ಕಾಣಿಸ್ಕೊಳ್ತೀರಿ. ಅಷ್ಟು ಸಶಕ್ತವಾಗಿದ್ದೀರಿ ಆರ್ಥಿಕವಾಗಿ. ನಿಮ್ಮ ಸಮಾಜ ಸೇವೆಯ ತರೀಕ ಏನು? ನೀವು ನಿಮ್ಮ ತುಳುನಾಡು ಹಾಳಾಗೋಗಿದೆ. ನಾನು 20-30 ವರ್ಷದ ಹಿಂದೆ ಬಂದಾಗ ತುಳುನಾಡು ಸಮೃದ್ಧವಾಗಿತ್ತು. ಈಗೆಲ್ಲ ನಮ್ಮ ಯುವಕರು ಜೈಲಲ್ಲಿದ್ದಾರೆ. ಈ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಯಾರಾದರೂ ಜೈಲಲ್ಲಿದ್ದಾರಾ? ಸತ್ಯ, ನೀವು ಹೇಳೋದು ಮಾತು ಒಪ್ಕೊಳ್ಳೋಣ. ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು, ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಸುಂದರವಾಗಿತ್ತು ನಾನು 40 ವರ್ಷದಿಂದ ಬರುವಾಗ. ಇವತ್ತೇನಾಗಿದೆ ನನ್ನ ದಕ್ಷಿಣ ಈ ತುಳುನಾಡಿಗೆ? ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ? ಯಾರಿಗೋಸ್ಕರ ಕುಳಿತಾ ಇದ್ದಾರೆ? ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನ ಸಾಯ್ತಾನೆ, ಒಬ್ಬನ ಜೈಲಿನಲ್ಲಿ ಇರ್ತಾನೆ. ಆದ್ರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ MLA MP ಮಕ್ಕಳು ಜೈಲಿನಲ್ಲಿರೋದು ನೋಡಿದ್ದೀರಾ ನೀವು? ಆದರೆ ಇಂಥ ಪರಿಸ್ಥಿತಿಗೆ ತಾವೇನು ಮಾಡಿದ್ದೀರಿ? ಬಂದ್ರಿ, ಹೋದ್ರಿ, ನೋಡಿದ್ರಿ, ಪಶ್ಚಾತ್ತಾಪ ಪಟ್ರಿ, ಆಮೇಲೆ ವೇದಿಕೆಯಲ್ಲಿ ಭಾಷಣ ಮಾಡಿದ್ರಿ, ಅಷ್ಟೇ ತಾನೇ? ಬೇರೇನು ಮಾಡಿದ್ರಿ? ರಚನಾತ್ಮಕವಾಗಿ ತಾವೇನು ಮಾಡಿದ್ದೀರಿ ಅನ್ನೋದನ್ನು ಮೊದಲು ಮಾದರಿಯಾಗಿ ಇಡಿ, ಆಮೇಲೆ ಮೋದಿಯನ್ನು ಪ್ರಶ್ನೆ ಮಾಡೋಣ. ನೀವು ಮೋದಿಯನ್ನು ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ, ಮಾಡ್ಬೋದು. ಆದರೆ ಪ್ರಶ್ನೆ ಮಾಡಲಿಕ್ಕೂ ಅದರದೇ ಆದಂಥ ತರೀಕ ಅಂತಿದೆ, ಅದರದೇ ಆದಂಥ ದಾರಿ ಅಂತಿದೆ, ಅದರದೇ ಆದಂಥ ಕ್ರಮ ಅಂತಿದೆ. ಅವರು ಈ ದೇಶದ ಪ್ರಧಾನಿ, ನಿಮ್ಮ ಮನೆ ಆಳಲ್ಲ, ನಿಮ್ಮ ಮೇಕಪ್ ಮ್ಯಾನ್ ಅಲ್ಲ, ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಲ್ಲ ಏಕವಚನದಲ್ಲಿ ಮಾತಾಡಿಸ್ಲಿಕ್ಕೆ. ನಿಮ್ಮ ಒಟ್ಟು ವ್ಯಕ್ತಿತ್ವವನ್ನು ಸೂಚಿಸ್ತದೆ ಅದು ಸಾರ್ವಜನಿಕವಾಗಿ. ನೀವು ನಿಮ್ಮ ಅಕ್ಕಪಕ್ಕದವರನ್ನೆಲ್ಲ ಹೇಗೆ ನಡೆಸ್ಕೊಳ್ತೀರಿ ಅಂತ, ಮತ್ತು ಯಾರನ್ನು ಹೇಗೆ ಸಂಬೋಧಿಸ್ತೀರಿ ಅಂತ. ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡೋದಿಲ್ಲ ಜನ. ಯಾಕೆಂದರೆ ನಿಮ್ಮನ್ನು ಪಾತ್ರದ ಮೂಲಕ, ಅಭಿನಯದ ಮೂಲಕ ನಿಮ್ಮನ್ನು ಬೇರೆ ರೀತಿಯ ಆರಾಧ್ಯ ಭಾವದಿಂದ ಈ ಜಗತ್ತು ನೋಡ್ತಾ ಇದೆ. ಅಂತ ಒಬ್ಬ ಶ್ರೇಷ್ಠ ನಟ ನೀವು. ವಾಸ್ತವದಲ್ಲಿ ಇಷ್ಟು ಕಳಪೆಯಾಗಿ ಒಂದು ಪಾರಸ್ಪರಿಕವಾದಂಥ ಸಂಬೋಧನೆಯನ್ನು ಗೌರವಯುತವಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ಒಬ್ಬ ಅನಕ್ಷರಸ್ಥನಾಗಿ, ಅನಕ್ಷರಸ್ಥರೆಲ್ಲ ಗೌರವ ಕೊಡ್ತಾರೆ, ನೆನ್ಪಿಡಿ. ಐ ಆಮ್ ವೆರಿ ಸಾರಿ. ಅಕ್ಷರಸ್ಥರೇ, ನಿಮ್ಮಂಥವರೇ ಇಂಥ ಉದ್ದಟತನವನ್ನು ಮಾಡೋದು. ಹಳ್ಳಿಗೆ ಬನ್ನಿ, ಹೆಬ್ಬೆಟ್ಟು ಮುದ್ರೆಯವರು, ಆದರೆ ಅವರು ಕೊಡುವಂಥ ಆದರ, ಆತಿಥ್ಯ, ಗೌರವ ಅದು ಈ ಜನ್ಮದಲ್ಲೂ ನಮ್ಮಂಥ ಸುಶಿಕ್ಷಿತರಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಇಂಥ ಒಂದು ಹೀನಾಯ ಸ್ಥಿತಿಯಲ್ಲಿ ಒಬ್ಬ ಪ್ರಧಾನಮಂತ್ರಿಯನ್ನು ಮಾತಾಡಿಸ್ತಿರಲ್ಲ, ನಿಮಗೆ ನಿಮ್ಮಟ್ಟಿಗೆ ಒಂದು ಹೇಸಿಗೆ ಆಗೋದಿಲ್ಲ? ಅವರನ್ನು ಪ್ರಶ್ನೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನಿದೆ ಅಂತ ಆಗಬೇಕಲ್ಲ. ನೀವು ಇಷ್ಟು ಇಡೀ ಸುದೀರ್ಘವಾದಂಥ ವೃತ್ತಿ ಜೀವನದಲ್ಲಿ ಇಷ್ಟು ಅದ್ಭುತವಾದಂಥ ಸಂಪತ್ತನ್ನು ಗಳಿಸಿದ್ದೀರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ಎಲ್ಲಿ ಕೊಟ್ಟಿದ್ದೀರಿ? ಏನು ಮಾಡಿದ್ದೀರಿ? ನಿಮ್ಮದೇ ಆದಂಥ ಸಂಸಾರಕ್ಕೆ, ನಿಮ್ಮದೇ ಆದಂಥ ತಲೆಮಾರಿಗೆ ಫಾರ್ಮ್ ಹೌಸು, ಅದು ಇದು ಮೋಜು ಮಸ್ತಿ ಅದನ್ನೇ ಮಾಡ್ಕೊಂಡಿದ್ದ ತಾನೆ. ಇನ್ನೇನು ಮಾಡಿದ್ದೀರಿ ಹೇಳಿ? ನಿಮಗೊಂದು ನೈತಿಕತೆ ಬೇಕಲ್ಲ ಇಷ್ಟೆಲ್ಲ ಪ್ರಶ್ನೆ ಮಾಡುವವರಿಗೆ. ಅದರ ಮುಂದೆ ಹೇಳ್ತೀರಿ, ದೇಹಕ್ಕೆ ಆದ ಗಾಯಗಳು ನಾವು ಸುಮ್ಮನಿದ್ದರೂ ಅದು ವಾಸಿಯಾಗುತ್ತವೆ, ಅದಕ್ಕೆ ಡಾಕ್ಟರ್ಗಳು ಬೇಕಾಗಿಲ್ಲ. ದೇಶಕ್ಕೆ ಆದ ಗಾಯಗಳನ್ನು ಹಾಗೇ ಬಿಟ್ಟರೆ ಅದು ಇನ್ನೂ ಹೆಚ್ಚುತ್ತಾ ಹೋಗ್ತವೆ. ಸಮಾಜದಕ್ಕೆ ಆದ ಗಾಯಗಳನ್ನು ಬಿಟ್ಟರೆ ಅದು ಇನ್ನೂ ವ್ರಣವಾಗಿ ಪರಿಣಮಿಸ್ತದೆ ಅಂತ ಹೇಳ್ತೀರಿ. ದನಿ ಇಲ್ಲದವರಿಗೆ ಆಗುವ ಗಾಯಗಳು ಇನ್ನೂ ಭಯಾನಕ. ನೋಡಿ, ಬಹಳ ಒಂದು ಮಾತಿದೆ.
ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ, ನಾನು ಆಗಾಗ ಹೇಳ್ತಿರ್ತೀನಿ ಮಾತನ್ನ, ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ ಕೆಲವು ಸಲ, ಡಾಕ್ಟರ್ ಬೇಕಾಗಿಲ್ಲ. ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ. ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ. ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು, ಅಲ್ಪಸಂಖ್ಯಾತರಿಗಾಗುವ ಗಾಯಗಳು, ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವ್ರಿಗಾದ ಗಾಯಗಳು. ಯಾಕೆಂದ್ರೆ ನಮ್ಮ ಬೆರಳಿಗೆ ಏಟಾದರೆ, ನಮ್ಮ ಈ ಹೆಬ್ಬೆರಳನ್ನು ಕಡೆದರೆ ಅದು ನಮ್ಮ ನೋವು ಮಾತ್ರ. ಆದರೆ ಏಕಲವ್ಯನ ಬೆರಳನ್ನು ಕಡೆದರೆ ಅದು ಎಲ್ಲರ ನೋವಾಗಬೇಕು ಅಲ್ವೇ? ದನಿ ಇಲ್ಲದೆ ಇದ್ದವರಿಗೆ ದನಿ ಕೊಡುವಂಥ ಕೆಲಸ ತಾವೇನು ಮಾಡಿದ್ದೀರಿ ಹೇಳಿ? ಒಂದು ಸಣ್ಣ ಮಟ್ಟದಲ್ಲಿ ಮಾಡಬೇಕಲ್ಲ. ಸಮಾಜಕ್ಕೆ ಪಾಠ ಮಾಡುವವರು, ಸಮಾಜಕ್ಕೆ ನೀತಿ ಹೇಳುವವರು, ಮತ್ತು ಸಮಾಜದ ಮಧ್ಯೆ, ದೇಶದ ಮಧ್ಯೆ ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇರುವಂಥ ಪ್ರಧಾನಿಗಳನ್ನು ಏಕವಚನದಲ್ಲಿ, ಅತ್ಯಂತ ನೀಚತನದಲ್ಲಿ, ಕನಿಷ್ಠ ಭಾಷೆಯಲ್ಲಿ ಪ್ರಶ್ನಿಸುವಂಥ ತಾವುಗಳು ಒಂದಿಷ್ಟು 10%, 5%, 2% ಏನಾದರೂ ಸಮಾಜಕ್ಕೆ ಕೊಡಬೇಕಲ್ಲ. ನಾನು ಇದನ್ನು ಮಾಡಿದ್ದೇನೆ. ಬರೀ ಭಾಷಣ ಮಾಡಿದರೆ ಯಾರು ನಿಮ್ಮ ಭಾಷಣ ಕೇಳ್ತಾರೆ? ಭಾಷಣ ಮಾಡುವವರು ತುಂಬ ಜನ ಇದ್ದಾರೆ. ಏನು ಪುಕ್ಕಟೆ ನಟನೆ ಮಾಡಿದ್ದೀರಾ? ಯಾರಾದರೂ ನಿರ್ಮಾಪಕನ ಉದ್ಧಾರ ಮಾಡಿದ್ದೀರಾ? ಒಂದಿಷ್ಟು ಸಂಸಾರಕ್ಕೆ ಏನಾದರೂ ಅನ್ನ, ನೀರು, ಅಶನ, ವಸನ ಏನಾದ್ರು ಕೊಟ್ಟಿದ್ದೀರಾ? ಇದೇ ನೀವು ಹೇಳ್ತಿದ್ರಲ್ಲ, ದನಿ ಇಲ್ಲದವರಿಗೆ ಏನು ಮಾಡಿದ್ದೀರಿ? ಶಾಲೆ ಕಟ್ಟಿಸ್ಕೊಟ್ರಾ? ಏನು ಮಾಡಿದಿರಿ? ತಾವೇನೂ ಮಾಡೋದಿಲ್ಲ. ಉಪದೇಶ ಎಲ್ಲ ಬೇರೆಯವರಿಗೆ. ದೇಶಕ್ಕೆ ಆದ ಗಾಯ ಯಾವ ಗಾಯ ಹೇಳಿ? ಓವರಾಲ್ ಆಗಿ ಬಾಡ ಬಿಟ್ಬಿಟ್ರೆ ಆಯ್ತಾ? ಯಾವ ಗಾಯ ಆಗಿದೆ, ಎಷ್ಟು ಗಾಯ ಆಗಿದೆ, ಹೇಗಾಗಿದೆ? ಈ 75 ವರ್ಷಗಳಲ್ಲಿ ಗಾಯ ಮಾಡಿದವರು ಯಾರು? 10 ವರ್ಷದಲ್ಲಿ ಮೋದಿ ಬಂದು ಮಾಡಿದ ಗಾಯ ಯಾವುದು? ಕಾಂಗ್ರೆಸ್ಸಿಗರು ಮಾಡಿದ ಗಾಯ ಯಾವುದು? ವಾಮಪಂಥೀಯರು ಮಾಡಿದ ಗಾಯ ಯಾವುದು? ವೆಸ್ಟ್ ಬೆಂಗಾಲದಲ್ಲಿ ಜ್ಯೋತಿ ಬಸು ಮಾಡಿದ ಗಾಯ ಯಾವುದು? ಮಣಿಪುರದ ಹಿಂಸೆ ಬಗ್ಗೆ ಮಾತಾಡ್ತೀರಿ, ವೆಸ್ಟ್ ಬೆಂಗಾಲಿನ ಹಿಂಸೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ ತಾವು? ಅಲ್ಲಿ ಮಹಿಳೆಯರ ಅತ್ಯಾಚಾರ ದಾರುಣವಾಗಿ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? 370 ಅಬ್ರಿಗೇಟ್ ಮಾಡುವ ಮೊದಲು ಕಾಶ್ಮೀರದಲ್ಲಿ ರಕ್ತದ ಹೊಳೆ, ಅತ್ಯಾಚಾರದ ದಿನಚರಿಯೇ ದಾಖಲಾಗ್ತಿತ್ತಲ್ಲ, ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಮುಸ್ಲಿಂ ಭಯೋತ್ಪಾದಕತೆಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸಂಸತ್ತಿಗೆ ಬಂದು ಬಾಂಬ್ ಹಾಕ್ತಾರಲ್ಲ, ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ರಾಗಿ ಗುಡ್ಡದ ಶಿವಮೊಗ್ಗದ ಘಟನೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಅಲ್ಪಸಂಖ್ಯಾತರು ಅಲ್ಲ, ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಅಷ್ಟೇ, ಬೇರೆ ಯಾರೂ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಲ್ಲ. ಅವ್ರ ಬಗ್ಗೆ ತಮಗೆ ಗೊಡವೇನೂ ಇಲ್ಲ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಹಳ ಸುಲಭ, ಆದರೆ ಅದಕ್ಕೆ ಸರಿಯಾದಂಥ ಸಮರ್ಥನೆಯನ್ನು ಕೊಡಬೇಕಾದ್ರೆ ನೀವು ಅದನ್ನು ತೆರೆದ ಕಣ್ಣಿನಿಂದ ನೋಡಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ, ಮತ್ತು ಸಮರ್ಥನೆಗೆ ಇಳಿದಾಗ ನಿಮ್ಮ ಟೊಳ್ಳುಗಳೆಲ್ಲ ಹೊರಗೆ ಬರ್ತವೆ. ಗಾಳಿಯಲ್ಲಿ ಗುಂಡು ಹೊಡಿಬೋದು, ವ್ಯಂಗ್ಯ ಮಾಡ್ಬೋದು, ಚಪ್ಪಾಳೆಗೆ ಇಟ್ಸ್ಕೊಳ್ಬೋದು, ಪ್ರಕಾಶ್ ರೈಗಳು ಅದ್ಭುತವಾಗಿ ಮಾತಾಡಿದರು ಅಂಥೇಳಿ ಶಾಬಾಸನ್ನು ಗಿಟ್ಟಿಸ್ಕೋಬೋದು, ಅಷ್ಟೇ ತಾನೇ. ಅದರಾಚೆ ಏನು ಮಾಡ್ತೀರಿ ತಾವು? ಏನು ಮಾಡಿದ್ದೀರಿ ಹೇಳಿ? ಮುಂದುವರಿತಾ ಹೇಳ್ತೀರಿ, ಎಂಥ ಒಬ್ಬ ನಾಯಕನಿದ್ದಾನೆ, ಅವನು ಹೇಗೆ ಮಂಗ ಮಾಡ್ತಿದ್ದಾನೆ ಈ ದೇಶದ ಜನರನ್ನು ನೋಡ್ತಾ ಕೂತ್ಕೊಳ್ಬೇಕು ನಾವು. 2019ರಲ್ಲಿ ಗುಹೆ ಸೇರಿಕೊಂಡ ಕೆಮರಾ ಹಿಡ್ಕೊಂಡು ಈಗ ಚುನಾವಣೆ ಹೊತ್ತಿನಲ್ಲಿ ಅಂಡರ್ ವಾಟಿಗೆ ನೀರಿನ ಕೆಳಗೆ ಹೋಗಿದ್ದಾನೆ ಕೆಮರಾ ಹಿಡ್ಕೊಂಡು ಅಂತ ವ್ಯಂಗ್ಯ ಮಾಡಿದ್ರಿ. ನೋಡಿ, ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ, ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ. ನೋಡ್ತಾ ಕೂತ್ಕೊಳ್ಳೋಣ್ಬೇಡ್ರಿ ನಾವು. 2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು. ಅಲ್ಲ, ಏನ್ ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಅಲ್ಲ ನೋಡಿ. ನಾನು ಹೇಳಿದೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದ್ರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ. ಅಲ್ಲಿ ತನಕ ತಗೊಂಡೋಗಿ ಆಯ್ತು ಈ ದೇಶವನ್ನು. ನಿಮಗೇನು ಗಂಟು ಹೋಯ್ತು ಸ್ವಾಮಿ?
ಏನವ್ರು 24 ಗಂಟೆ ಕುಡ್ಕೊಂಡು ಕೂತ್ಕೋಬೇಕಾಗಿತ್ತಾ? ಅವರು ಹಿಮಾಲಯದಲ್ಲಿ ಬದುಕಿದವರು 10-15 ವರ್ಷ, RSSನೊಟ್ಟಿಗೆ ಸಂಪರ್ಕದಲ್ಲಿ ಇದ್ದಂಥ ಒಂದು ಶಿಸ್ತಿನ ಜೀವನವನ್ನು ಮಾಡಿದವರು, ಗುಜರಾತನ್ನು ಸಮರ್ಥವಾಗಿ ರೀಬಿಲ್ಟ್ ಮಾಡಿ ತೋರಿಸಿದಂಥ ಒಬ್ಬ ವ್ಯಕ್ತಿ, ಗೋಧ್ರಾದಂಥ ಹೇಯ ಕೃತ್ಯದಲ್ಲಿ ನಿಮ್ಮಂಥ ಎಡಪಂಥೀಯರೆಲ್ಲ ಸೇರಿಕೊಂಡು ವ್ಯವಸ್ಥಿತವಾಗಿ ಅವರನ್ನು ಸರಿಯಾಗಿ ಸೇರಿಸಿ ಅವರನ್ನು ಗುಮ್ಲಿಕ್ಕೆ ಹೊರಟಾಗ ಅದರಿಂದ ಪ್ರಾಮಾಣಿಕವಾಗಿ ಶಾಬ್ದಿಕವಾಗಿ ಹೊರಗೆ ಬಂದಂಥ ಒಬ್ಬ ಕ್ಲೀನ್ ಚೀಟ್ ಇದ್ದಂಥ ಒಬ್ಬ ರಾಜಕಾರಣಿ. ಏನು ಕೃಷ್ಣನ ದ್ವಾರಕೆಗೆ ಹೋಗಬಾರ್ದಾ? ಮುಳುಗಿದ ದ್ವಾರಕೆಯನ್ನು ನೋಡಬಾರ್ದಾ? ಅಂಡಮಾನ್ನಲ್ಲೂ ಹೋಗಿ ಒಂದು ಫೋಟೋ ಹೊಡ್ಕೊಂಡು ಏನು ಸಾಧಿಸಿದರು ಅಂತ ಕೇಳಿದರು ಕಾಂಗ್ರೆಸ್ನವರು. ಅದೇ ಒಂದು ಫೋಟೋ ಇವತ್ತು ಚೈನಾವನ್ನು ನಿದ್ದೆಗೆಡಿಸುವ ಹಾಗೆ ಮಾಲ್ದೀವ್ಸ್ಗೆ ಬುದ್ಧಿಯನ್ನು ಕಲಿಸ್ತು. ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ಒಂದು ಅತ್ಯಂತ ಮೆರುಗಿನ ಅಚ್ಚರಿದಾಯಕವಾದಂಥ ಒಂದು ಸ್ಟೇಟಸನ್ನು ತಂದುಕೊಡ್ತು. ಇದೇ ದ್ವಾರಕೆಯಲ್ಲಿ ಅವರು ಇವತ್ತೇನು ಬೇಟ ದ್ವಾರಕದಲ್ಲಿ ಅಂಡರ್ ವಾಟ್ರಲ್ಲಿ ಹೋಗಿ ಅವರು ಏನು ಕೃಷ್ಣನ ಪ್ರಾರ್ಥನೆ ಮಾಡಿ ಬಂದ್ರಲ್ಲ, ಅದು ಇವತ್ತು ಸಾವಿರ ಕೋಟಿ ಪ್ರಚಾರಕ್ಕೆ ನೀವು ಕೊಟ್ಟು ಖರ್ಚು ಮಾಡಿದ್ರೂ ಕೂಡ ಆಗದೇ ಇದ್ದಂಥ ಇಡೀ ವಿಶ್ವದಲ್ಲೇ ಒಂದು ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ನೆಲೆಯಾಗಿ ಬೇಟ ದ್ವಾರಕ ಇವತ್ತು ಕ್ಷಣ ಮಾತ್ರದಲ್ಲಿ ಅದು ಬಂದು ನಿಂತಿದೆ. ಕೇವಲ ಅವರ ಈ ಅಂಡರ್ ವಾಟರ್ನ ಫೋಟೋಗ್ರಫಿ, ಅಲ್ಲಿಯ ಪ್ರಾರ್ಥನೆ, ಅದರ ಪ್ರಚಾರ. ಒಬ್ಬ ಪ್ರಧಾನಿಗೆ ತನ್ನ ದೇಶದ ಪ್ರತಿಯೊಂದು ಸ್ಥಳವನ್ನು ಪ್ರವಾಸೋದ್ಯಮದ ದೃಷ್ಟಿಯಿಂದ ತನ್ನದೇ ಆದಂಥ ಪ್ರವೇಶ ಮತ್ತು ಅಸ್ತಿತ್ವದ ಮೂಲಕ ಅದನ್ನು ಇಡೀ ವಿಶ್ವಕ್ಕೆ ತೆರೆದು ತೋರಿಸುವಂಥ ಕೆಲಸ ಇದೆ. ಅದನ್ನು ಮಾಡಬೇಕಾಗಿದೆ. ಅದು ಅವರ ಕರ್ತವ್ಯದ ಭಾಗ. GDP ಮತ್ತು ಎಲ್ಲಿಂದ ಬರುತ್ತೆ? ಆರ್ಥಿಕ ಹರಿವು ಎಲ್ಲಿಂದ ಬರುತ್ತೆ? ಇದೇ ಪ್ರಧಾನಿ ಹೇಳಿದರು, ನೀವು ಬೇರೆ ಬೇರೆ ದೇಶದ ಡೆಸ್ಟಿನೇಷನಲ್ಲಿ ಹೋಗಿ ಮದುವೆ ಆಗೋ ಬದಲು ನಮ್ಮ ದೇಶ ಎಷ್ಟು ಸುಂದರವಾಗಿದೆ, ನಿಮಗೆ ನಮ್ಮಿಂದ ಏನು ರಿಯಾಯಿತಿ ಬೇಕು ಅಂತೇಳಿ ಇಲ್ಲೇ ಮದುವೆಯಾಗಿ ಅಂತ ಹೇಳಿದರು. ಅದರಿಂದ ಎಷ್ಟು ಅದ್ಭುತವಾದಂಥ ಈ ಶ್ರೀಮಂತರೆಲ್ಲ ಹೊರದೇಶಕ್ಕೆ ಹೋಗಿ ಮದುವೆ ಆಗುವಂಥವರೆಲ್ಲ ಇದೇ ದೇಶದಲ್ಲಾದ್ರಲ್ಲ. ನಮ್ಮ ಆರ್ಥಿಕತೆ ನಮ್ಮ ಮನೆಯಲ್ಲೇ ಉಳಿತಲ್ಲ. ಇಷ್ಟರ ಮಟ್ಟಿಗೆ ಕನಿಷ್ಠ ಜ್ಞಾನ ಇಲ್ಲ. ಕೇವಲ ರಾಮ ಮತ್ತು ಕೃಷ್ಣನನ್ನೇ ಇಟ್ಟುಕೊಂಡು, ಫೋಟೋಗ್ರಾಫರ್ನ ಇಟ್ಟುಕೊಂಡು ತನ್ನನ್ನು ಪ್ರಚಾರಕ್ಕೆ ಮುಖ ಮಾಡಿಕೊಳ್ತಾರೆ ಈ ಪ್ರಧಾನಿ ಅಂತ ವ್ಯಂಗ್ಯ ಮಾಡ್ತಿರಲ್ಲ. ಅದರ ಪಾರ್ಶ್ವ ಪರಿಣಾಮವನ್ನು ಆಡಳಿತಾತ್ಮಕವಾಗಿ ಯಾಕೆ ನೋಡುವುದಿಲ್ಲ? ನೀವು ಆರ್ಥಿಕವಾಗಿ ಯಾಕೆ ನೋಡುವುದಿಲ್ಲ? ಅಷ್ಟರ ಮಟ್ಟಿಗೆ ಕಣ್ಣು ಮಂಜಾಗಿದೆ, ಬುದ್ಧಿಮಂದವಾಗಿದೆ, ಏಕಮುಖವಾಗಿ ಯೋಚನೆ ಮಾಡ್ತೀರಿ. ಕುದುರೆ ಕನ್ನಡಕ, ನಾವು ನೋಡಿದ ಮೊಲಕ್ಕೆ ಮೂರೇ ಕಾಲು, ಇದು ನಿಮ್ಮ ಸಿದ್ಧಾಂತ. ಅಂದರೆ ಕೃಷ್ಣನನ್ನು ಪೂಜೆ ಮಾಡಬಾರ್ದು, ರಾಮನನ್ನು ಪೂಜೆ ಮಾಡಬಾರ್ದು, ರಾಮ ಮತ್ತು ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಬಾರ್ದು. ಮಾಡಿದ ತಕ್ಷಣ ಅದು ಮೌಢ್ಯ ಆಗಿಬಿಡುತ್ತೆ. ಹೇಗೆ ಮೌಢ್ಯ ಆಗುತ್ತೆ? ಸಾವಿರ ವರ್ಷಗಳಿಂದ ನಾವು ಅದೇ ನಂಬಿಕೆಯಲ್ಲಿ ಬದುಕು ಬಂದಿದ್ದೇವೆ. ರಾಮಾಯಣ ಮತ್ತು ಮಹಾಭಾರತ ವಿಶ್ವದ 2 ಅದ್ಭುತವಾದಂಥ ಮಹಾಕಾವ್ಯ ಅಂತ ನಂಬ್ಕೊಂಡು ಬಂದಿದ್ದೇವೆ. 110 ಕೋಟಿ ಜನರ ಭಾವನೆಯ ಪ್ರಶ್ನೆ ಅದು. ನೀವು ಅದನ್ನು ಹೇಗೆ ಪ್ರಶ್ನಿಸ್ತೀರಿ? ನೀವು ಯಾರು ಪ್ರಶ್ನಿಸಲಿಕ್ಕೆ? ಮುಂದುವರಿತಾ ಹೇಳ್ತೀರಿ, ಮುಂದಿನ ಚುನಾವಣೆಗೆ ಅವರು ಚಂದ್ರನ ಮೇಲೆ ಹೋಗಿ ನಿಲ್ತಾರೆ. ಚಂದ್ರನ ಮೇಲೆ ವಿಕ್ರಮ ಸಾಧಿಸಿದ್ದು ನಮ್ಮ ಹೆಮ್ಮೆರಿ. ಅದು ಒಂದೊಮ್ಮೆ ಚಂದ್ರನ ಮೇಲೆ ಒಬ್ಬ ಪ್ರಧಾನಿ ಹೋಗಿ ನಿಲ್ಲಕ್ಕೆ ಸಾಧ್ಯವಾಗುವಂಥ ದಿನಗಳು ಬಂತು ಅಂತ ಆದರೆ ಅದಕ್ಕಿಂತ ಪ್ರಪಂಚದಲ್ಲಿ ನಮಗೆ ಸಂತಸದ ಸಾಧನೆಯ ಸಾರ್ಥಕ್ಯದ ಪ್ರಶ್ನೆ ಇನ್ನೇನಿದೆ? ಏನು ಚಂದ್ರನ ಮೇಲೆ ನಾವು ವಿಕ್ರಮವನ್ನು ಸಾಧಿಸಿದ್ದು ಕೂಡ ನಿಮ್ಮ ವ್ಯಂಗ್ಯದ ಮಾತಿಗೆ ಆಹಾರವಾಗುವ ಮಟ್ಟಕ್ಕೆ ನೀವು ಇಳಿದ್ರಿ ಅಂತಾದರೆ ನೀವು ಭಾರತೀಯರ, ಈ ದೇಶದಲ್ಲಿದ್ದೀರಾ ಅಥವಾ ಪರದೇಶಕ್ಕೆ ಏನಾದ್ರು ಹೋಗುವ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ವ್ಯಂಗ್ಯ ಮಾಡೋದಕ್ಕೊಂದು ಮಿತಿ ಇರಬೇಕು, ಒಂದು ಲಗಾಮ್ ಇರಬೇಕ್ರಿ. ನಿಮ್ಮಂಥ ಒಬ್ಬ ಪ್ರಬುದ್ಧರಿಗೆ ಅದು ಅರ್ಥ ಆಗದೇ ಇದ್ದರೆ ಇನ್ನು ಮಾಮೂಲಿ ರಾಜಕಾರಣಿಗಳು ಅವರನ್ನು ವಿಷವನ್ನೋ ಸರ್ಪವನ್ನೋ ಹಾವನ್ನೋ ಇನ್ನೊಂದೋ ಮಗದೊಂದೋ ಹೇಳಿ ಕೋರ್ಟಿನ ಕಟ್ಟಳೆ ಹತ್ತೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ನಿಮ್ಮಂಥವ್ರು ಈ ಥರ ಮಾತಾಡ್ತೀರಲ್ಲ, ಇಷ್ಟು ನೀಚವಾಗಿ ಅವರ ಮಾತನ್ನು ವ್ಯಂಗ್ಯ ಮಾಡ್ತೀರಿ, ಅವರ ಧ್ವನಿಯನ್ನು ವ್ಯಂಗ್ಯ ಮಾಡ್ತೀರಿ. ಬಾಯೋ ಬೇವನೋ
ಕರ್ಕಶವಾದ ಲೌಡ್ ಸ್ಪೀಕರ್ ಅಂತ ಹೇಳ್ತೀರಿ. ನಿಮ್ಮ ಧ್ವನಿ ಭಾಳ ಸುಂದರವಾಗಿದೆ ಅಲ್ಲ, ಭಾಳ ಮೋಹಕವಾಗಿದೆ, ಭಾಳ ಇಂಪಾಗಿದೆ. ಏನಾಗಿದೆ ರೀ ನಿಮಗೆ? ಅವರ ಇಡೀ ಭಾಷಣವನ್ನು ಕೇಳಲಿಕ್ಕೆ ಜನಸ್ತೋಮ ಕಾಯ್ತಾ ಇರ್ತದೆ. ಅಂಥವರ ಇಡೀ ಪ್ರಧಾನಿಯ ಒಂದು ಭಾಷೆಯನ್ನು, ಧ್ವನಿಯನ್ನು, ಅವರ ಒಂದು ಸಂಬೋಧನೆಯನ್ನು ಇಷ್ಟು ಕೀಳಾಗಿ ವ್ಯಾಖ್ಯಾನಿಸ್ತಿರಲ್ಲ, ನೀವು ಅದರಿಂದ ಏನು ಸಾಧಿಸ್ತೀರಿ? ಈ ದೇಶದ ಯಾವುದೇ ಸ್ಟೇಷನ್ ಮಾಸ್ಟರು ಕೂಡ ಇಷ್ಟು ಏನು ಬಾವುಟವನ್ನು ಹಾರಿಸಿರ್ಲಿಕ್ಕಿಲ್ಲ. ಅವರು ಇತ್ತೀಚೆಗೆ ರೈಲ್ವೆ ಸ್ಟೇಷನ್ನಲ್ಲಿ ಬಾವುಟವನ್ನು ಹಾರಿಸಿದ್ರು ಅಂತ ವ್ಯಂಗ್ಯ ಮಾಡಿದ್ರಿ. ಏನು ಉದ್ಘಾಟನೆ ಮಾಡಬಾರ್ದಾ? ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಬಾರ್ದಾ? ರೋಡ್ ಬೇಡವಾ? ರೈಲ್ ಬೇಡವಾ? ಐಷಾರಾಮಿ ಫ್ಲೈಟಲ್ಲಿ, ಐಷಾರಾಮಿ ರೈಲ್ನಲ್ಲಿ ತಿರುಗಾಡುವರ್ತು ಯಾರು? ತಮ್ಮಂಥ ಶ್ರೀಮಂತರು ತಾನೇ. ಅದು ಜನಸಾಮಾನ್ಯರಿಗೂ ದಕ್ಕಬೇಕು ಅನ್ನುವ ಕಾರಣಕ್ಕಾಗಿ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಶೌಚಾಲಯವನ್ನು ಕೊಟ್ಟ ತಪ್ಪ? ಒಂದೊಂದು ಬಕೆಟು, ಒಂದೊಂದು ತಂಬಿಗೆ ನೀರಿಗೆ 5-10 ಕಿಲೋಮೀಟರ್ ನಡೀತಾ ಇದ್ದಂಥ ಉತ್ತರ ಭಾರತದ ಹೆಣ್ಮಕ್ಕಳಿಗೆ ನೀರು ಕೊಟ್ಟತ್ತಪ್ಪ? ಗ್ಯಾಸ್ ಕೊಟ್ಟತ್ತಪ್ಪ? ಇಡೀ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡಿತ್ತಪ್ಪ? ಈ ದೇಶದಲ್ಲಿ 10 ವರ್ಷದಲ್ಲಿ ಏನೂ ಆಗಿಲ್ವೇನು? ಒಬ್ಬ ಕೂಲಿ ಕಾರ್ಮಿಕನಿಗೆ ವ್ಯಂಗ್ಯ ಮಾಡುವಂಗೆ ಮಾಡ್ತಿರಲ್ಲ ಪ್ರಧಾನಿಯನ್ನು. ನೀವೇನು ಕಡ್ದುಳಿಸಿದ್ದೀರಿ ಅಂತ ಹೇಳಿ ಮೊದಲು ಆ್ಯಕ್ಟ್ ಮಾಡೋದನ್ನು ಬಿಟ್ಟರೆ, ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ಇಷ್ಟೆಲ್ಲ ಮಾತಾಡುವವರು? ಅದನ್ನು ಇಟ್ಕೊಂಡು ಮಾತಾಡಿ. ಈ ದೇಶದಲ್ಲಿ ಸುಮಾರು ಕಲಾವಿದರು ಸಮಾಜಕ್ಕೆ ಬಹಳಷ್ಟನ್ನು ಕೊಟ್ಟಿದ್ದಾರೆ. ನೀವೇನು ಕೊಟ್ಟಿದ್ದೀರಿ ಅದನ್ನು ಮೊದಲು ಹೇಳಿ. ಹುಟ್ಟೂರಿಗೆ ಏನು ಮಾಡಿದ್ದೀರಿ? ಮಂಗಳೂರು ಬಗ್ಗೆ ಭಾಳ ಪಶ್ಚಾತ್ತಾಪ ಪಡ್ತಿರಲ್ಲ, ಹಾಗಾಗಿದೆ, ಹೀಗಾಗಿದೆ, ಹಾಗೆ ಬದಲಾಗಿದೆ. ಏನು ಮಾಡಿದ್ರಿ? ಒಂದು ಕವಡೆ ಕಾಸಿಂದ ಏನಾದ್ರು ಮಾಡಿದ್ದಿದ್ರೆ ಹೇಳಿ ನೋಡೋಣ, ನಾವು ಕೇಳ್ಕೊಳ್ತೇವೆ. ಸಮಾಜದ ಎದುರು ಇಡೀ ನಾನು ಹೀಗೆ ಮಾಡಿದ್ದೇನೆ, ಇಷ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಭಾಷಣವನ್ನು ಮಾಡಿದ್ದು ಬಿಟ್ಟರೆ ಪ್ರಕಾಶ್ ರೈಗಳು ಏನೂ ಮಾಡಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತು. ಅಂಥದ್ರಲ್ಲಿ ದೇಶದ ಪ್ರಧಾನಿಯನ್ನು ಬಾಯಿಗೆ ಬಂದ ಹಾಗೆ BJP ಮತ್ತು RSS ಕಿಡ್ನ್ಯಾಪಿಂಗ್ ಕ್ಯಾಂಪ್ ಅಂತೆ. ಈ 75 ವರ್ಷದಲ್ಲಿ ಮೋದಿ ಬರುವ ಮೊದಲು ಕಿಡ್ನ್ಯಾಪ್ ಮಾಡಿದವರು ಯಾರು? ತುರ್ತು ಪರಿಸ್ಥಿತಿ ಹೇರಿದವರು ಯಾರು? ಇಡೀ ನಮ್ಮ ವೀರ್ ಸಾವರ್ಕರಿಂದ ಹಿಡಿದು ಭಗತ್ ಸಿಂಗ್ನಿಂದ ಹಿಡಿದು ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ, ಮರೆಮಾಚಿ, ಅವರ ಮೇಲೆ ಚಪ್ಪಡಿ ಕಲ್ಲು ಎಳೆದು ನಾವೇ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಿಂಬಿಸಿಕೊಂಡಂಥ ನೆಹರು ಕಲ್ಚರ್ ಬಗ್ಗೆ ಏನು ಹೇಳ್ತೀರಿ? ಭಗತ್ ಸಿಂಗ್ ಇವತ್ತು ಇದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರಂತೆ. ಯಾಕೆ? ಭಗತ್ ಸಿಂಗ್ಗೆ ನಿಮ್ಮಂಥವ್ರು ಕೊಟ್ಟ ಕೊಡುಗೆ ಏನು? ಸುಭಾಷ್ ಚಂದ್ರ ಬೋಸ್ಗೆ ನಿಮ್ಮಂಥವ್ರು ಕೊಟ್ಟ ಕೊಡುಗೆ ಏನು? ಪಟೇಲ್ರಿಗೆ ನಿಮ್ಮಂಥವ್ರು ಕೊಟ್ಟ ಕೊಡುಗೆ ಏನು? ಪಟೇಲರು ಮತ್ತು ಅಂಬೇಡ್ಕರ್ ಬಗ್ಗೆ ಈ ದೇಶ ಏನು ಕೊಟ್ಟಿದೆ? ಕಾಂಗ್ರೆಸ್ ಸಂಸ್ಕೃತಿ ಏನನ್ನು ಕೊಟ್ಟಿದೆ? ನಿಮ್ಮ ವಿಚಾರವಾದಿ ಬುದ್ಧಿಜೀವಿಗಳು ಎಡಪಂಥೀಯರು ಏನನ್ನು ಕೊಟ್ಟಿದ್ದಾರೆ? ಈ ದೇಶಕ್ಕೆ ಒಗ್ಗದೇ ಇರುವಂಥ, ಇದರ ಅಂಗ ಆಕಾರಕ್ಕೆ ಸಲ್ಲದೇ ಇರುವಂಥ, ನಮ್ಮ ಕಲ್ಚರಿಗೆ ಅದು ತದ್ವಿರುದ್ಧವಾದಂಥ ಮಾರ್ಕ್ಸಿಸಮನ್ನು ತಂದು ಇಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು ಭ್ರಷ್ಟಾಚಾರ ಮಾಡಿ ಬೇರೆ ಬೇರೆ ದೇಶಗಳಿಂದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿಕೊಂಡು ಮೆರೆದದ್ದು ಬದುಕದ್ದು ಬಿಟ್ಟರೆ ದೇಶಕ್ಕೆ ಏನನ್ನು ಕೊಟ್ಟಿದ್ದಾರೆ? ಅದರ ಬಗ್ಗೆ ಎಲ್ಲ ಮಾತಾಡೋಣಲ್ಲ, ಮಾತಾಡುವ. ಮೋದಿಯವರ ಕೊಡುಗೆ ಏನೂ ಇಲ್ಲದೆ ಇರ್ಬೋದು, ಓಕೆ, 10 ವರ್ಷದಲ್ಲಿ ಮೋದಿಯವರ ಕೊಡುಗೆ ಏನೂ ಇಲ್ಲದೆ ಇರ್ಬೋದು. ಆದರೆ ಉಳಿದವ್ರ ಕೊಡುಗೆ ಏನು? ತಮ್ಮಂಥವ್ರ ಕೊಡುಗೆ ಏನು? ಬುದ್ಧಿಜೀವಿಗಳು ಏನು ಕೊಟ್ಟಿದ್ದಾರೆ? ಎಡಪಂಥೀಯರು ಏನು ಕೊಟ್ಟಿದ್ದಾರೆ? ಅದನ್ನು ಹೇಳಬೇಕಲ್ಲ. ದೇಶದ ಮೇಲೆ ವ್ಯಭಿಚಾರವನ್ನು ಮಾಡೋದು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ ಇವರು? ಅದನ್ನು ಹೇಳಿ. ಅವನಿಗೇನು ವಿದ್ಯೆಯ ಮಹತ್ವ ಗೊತ್ತು ಅಂತ ಕೇಳ್ತೀರಿ. ಪರೀಕ್ಷಾ ಪೇ ಚರ್ಚೆ ಯಾರು ಮಾಡಿದ್ದು? ಸಿನಿಮಾದ ಅಲ್ಲೂ ಅಲ್ಲ, ಅದು ಶೂಟಿಂಗ್ ಅಲ್ಲಲ್ಲ. ಒಂದು ಮುದ್ದು ಮಕ್ಕಳ ಮನಸ್ಸನ್ನು ಆವರಿಸಿಕೊಂಡಂಥ ಭಯವನ್ನು, ಆತಂಕವನ್ನು ಹೋಗಲಾಡಿಸಿ ಅವ್ರಿಗೊಂದಿಷ್ಟು ಒಬ್ಬ ಅಜ್ಜನ ರೀತಿಯಲ್ಲಿ ಪಾಠ ಮಾಡಿ, ಬುದ್ಧಿ ಹೇಳಿ, ಅವರನ್ನು ಪ್ರೀತಿಯ ತೆಕ್ಕೆಗೆ ಆವರಿಸಿಕೊಂಡು ಭರವಸೆಯ ಬಿಂದುವನ್ನು ಹನಿಸಿ ಅವರಿಗೊಂದು ಆತ್ಮವಿಶ್ವಾಸವನ್ನು ಮೂಡಿಸಿದಂಥ ಕೆಲಸವನ್ನು ಈ ದೇಶದಲ್ಲಿ ಯಾರಾದರೂ ಮಾಡಿದ್ದಾರಾ ಹಿಂದೆ? ಮಕ್ಕಳ ದಿನಾಚರಣೆ ಮಾಡ್ತೇವೆ, ಚಾಚಾ ನೆಹರು ಅಂತ, ನೆಹರು ಹೆಸರಿನಲ್ಲಿ. ನೆಹರು ಎಷ್ಟು ಕಳೆದು ಉಳಿಸಿದ್ದಾರೆ?
ಈ ದಿಕ್ಕಿನಲ್ಲಿ ಏನಾದರೂ ಅಂಥದ್ದು ಮಾಡಿದ್ರು ಅವರು? ಕಳೆದ 10 ವರ್ಷದಿಂದ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರಲ್ಲ ಮೋದಿಯವರು. ಅವರ ಮನ್ ಕಿ ಬಾತಲ್ಲಿ ಎಂತೆಂಥ ಅನೂಹ್ಯವಾದಂಥ ಪ್ರತಿಭೆಯನ್ನು, ಯಾವ್ಯಾವುದೋ ಹಳ್ಳಿಯ ಮೂಲೆಯಲ್ಲಿದ್ದಂಥ ಪ್ರತಿಭೆಗಳನ್ನು ಗುರುತಿಸಿ ಮಾತಾಡ್ತಾರಲ್ಲ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ತಮ್ಮದೇ ಪಾಡಿಗೆ ತಾವು ದೇಶ ಸೇವೆ, ಸಮಾಜ ಸೇವೆ ಮತ್ತು ನಿಸರ್ಗದ ಸೇವೆ ಅಂತ ಮಾಡ್ತಾ ಇದ್ದಂಥ ಎಷ್ಟೋ ಜನರನ್ನು ಹುಡುಕಿ ರಾಷ್ಟ್ರೀಯ ಗೌರವವನ್ನು ಕೊಟ್ಟರಲ್ಲ. ಅಂದರೆ ಮೋದಿಯವರು ಮಾಡಿದ್ದು ಯಾವುದು ನಿಮಗೆ? ಏಕೆಂದರೆ ಕುದುರೆ ಕನ್ನಡಕ, ನಿಮ್ಮದು ಹಳದಿ ಚಸ್ಮಾ, ಬುದ್ಧಿಜೀವಿಗಳ ಚಸ್ಮಾ, ಎಡಪಂಥೀಯರ ಚಸ್ಮಾ, ಅಹಂಕಾರದ ಚಸ್ಮಾ, ಸ್ವಪ್ರತಿಷ್ಠೆಯ ಚಸ್ಮಾ. ಅದರಲ್ಲಿ ಬೇರೆ ಯಾರೂ ಕಾಣುವುದಿಲ್ಲ, ನೀವೇ ಕಾಣ್ತೀರಿ. ನಿಮ್ಮನ್ನು ನೀವೇ ಕಾಣಿಸಿಕೊಳ್ಳುವಂಥ ಒಂದು ರೋಗ ಅಡರಿದವರಿಗೆ ಬೇರೆಯವರು ಕಾಣೋದಾದರೂ ಹೇಗೆ? ಬೇರೆಯವರು ಮಾಡಿದ ಕೆಲಸ ಕಾಣೋದಾದರೂ ಹೇಗೆ? ಬೇರೆಯವರಿಗೆ ಗೌರವ ಕೊಡಬೇಕು ಅಂತ ಅನಿಸೋದಾದರೂ ಹೇಗೆ? ಇಂತಹ ಒಂದು ವಿಶಿಷ್ಟವಾದಂಥ ರೋಗಕ್ಕೆ ತುತ್ತಾಗಿದ್ದೀರೇನೋ ಅನ್ನುವಂಥ ಒಂದು ಇದು ಊಹೆ, ಸಂದೇಹ ನಮ್ಮನ್ನು ಕಾಡ್ತಾ ಇದೆ. ಈ ದೇಶದ ಪ್ರಧಾನಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೇ ಅಪರಾಧವಂತೆ. ಇನ್ನೇನು ಮಸೀದಿ ಉದ್ಘಾಟನೆ ಮಾಡಬೇಕಿತ್ತ? ಚರ್ಚ್ ಉದ್ಘಾಟನೆ ಮಾಡಬೇಕಿತ್ತ? ಮಸೀದಿಗಳನ್ನು ಎಷ್ಟು ಕಾಲ ಆಗಿತ್ತೀರಿ ಅಂತ ಕೇಳ್ತೀರಿ. ಯಾಕೆ ಆಗಬಾರ್ದು? ಯಾಕೆ ಸಂಶೋಧನೆ ಮಾಡಬಾರ್ದು? ನಮ್ಮ ಮೂಲವನ್ನು ಅರಸುತ್ತಪ್ಪ ನೋಡಬಾರ್ದಾ? ಕಾಶಿ, ಮಥುರಾ, ಅಯೋಧ್ಯೆ ನಮ್ಮ ಸನಾತನ ಧರ್ಮದ ನೆಲೆಗಳು. ಅದನ್ನೇ ಸಂಪೂರ್ಣ ವಿರೂಪಗೊಳಿಸಿ, ವಿಕಾರಗೊಳಿಸಿ ನಮ್ಮ ಧರ್ಮದ ಕೇಂದ್ರದ ಮೇಲೆ ಮಸೀದಿಯನ್ನು ಕಟ್ಟಿದ್ದಿದ್ರೆ ಅದನ್ನು ಪ್ರಶ್ನಿಸಬಾರ್ದಾ? ಅವ್ರಿಗೂ ಬುದ್ಧಿ ಹೇಳಿ. ಜೆರುಸಲೇಮ್ನಲ್ಲಿ ಭಯಂಕರ ಗಲಾಟೆ ಆಗ್ತಾ ಉಂಟಲ್ಲ, ಬಿಟ್ಟುಬಿಡ್ಲಿಕ್ಕೆ ಹೇಳಿ, ನೋಡೋಣ. ಅವ್ರಿಗೆ ಯಾಕೆ ಬಿಡಬೇಕು ಅಂತ ಕೇಳ್ತೇನೆ ನಾನು. ನೀವು ಅದಕ್ಕೇನು ಉತ್ತರ ಕೊಡ್ತೀರಿ? ತರ್ಕವಿಲ್ಲ, ಆಧಾರ ಇಲ್ಲ, ಸೌಜನ್ಯ ಇಲ್ಲ, ಮಾತಿಗೆ ಲಗಾಮಿಲ್ಲ, ನಿಮಗೆ ನಿಮ್ಮ ಮೇಲೆ ಗೌರವ ಇಲ್ಲ, ಇನ್ನೊಬ್ಬರಿಗೆ ಗೌರವ ಹೆಂಗೆ ಕೊಡ್ತೀರಿ? ನಿಮಗೆ ತಾಕತ್ತಿದ್ದರೆ ಮೋದಿಯವರನ್ನು ಏಕವಚನದಲ್ಲಿ ಅತ್ಯಂತ ಕೀಳು ಭಾಷೆಯಲ್ಲಿ ವ್ಯಂಗ್ಯ ಮಾಡಿ ಅಲ್ಲೊಂದು 10 ಜನರಿಂದ ಚಪ್ಪಾಳೆ ಗಿಡ್ಸ್ಕೊಳ್ಳೋದಲ್ಲ. ನಿಮಗೆ ತಾಕತ್ತಿದ್ದರೆ ಮೋದಿಯವರ 10 ವರ್ಷದ ಇಡೀಯದಾದಂಥ ಒಂದು ವೈಫಲ್ಯದ ನೀಲನಕ್ಷೆಯನ್ನು ಅಥವಾ ಶ್ವೇತಪತ್ರವನ್ನು, ದಾಖಲಾತಿಯನ್ನು ಜನರೆದುರಿಡಿ. ಅದರ ಜೊತೆಗೆ ನೀವು ನಿಮ್ಮಂಥವರು ಈ ದೇಶ ಕಟ್ಟುವಂಥ ಸುಬಗರಿದ್ದೀರಲ್ಲ, ಅವರು ನೀವು ಯಾವ ರೀತಿ ದೇಶ ಕಟ್ತೀರಿ ಅನ್ನುವಂಥ ಒಂದು ನೀಲನಕ್ಷೆಯನ್ನು ಇಡಿ. ಅದರ ಬೆನ್ನಲ್ಲಿ ತಾವು ಸಮಾಜಕ್ಕೆ ಏನು ಕಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ, ಏನು ಜನಸೇವೆ ಮಾಡಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಆವಾಗ ನಿಮ್ಮ ಮಾತನ್ನು, ನಿಮ್ಮ ವ್ಯಂಗ್ಯವನ್ನು ಇತ್ಯಾದಿಗಳನ್ನು ಆವಾಗ ಒಪ್ಪಿಕೊಳ್ಳುವುದರ ಬಗ್ಗೆ ಪರಿಶೀಲನೆ ಮಾಡ್ಬೋದು. ಅದರ್ವೈಸ್ ನಿಮ್ಮ ಈ ಬೂಟಾಟಿಕೆಯ, ಅಹಂಕಾರದ, ಈ ಚಪ್ಪಾಳೆಯ ಆಸೆಗೆ ಮಾತಾಡುವ ಈ ನಾಲಿಗೆ ಹರಕು ಭಾಷಣಕ್ಕೆಲ್ಲ ಯಾರೂ ಕ್ಯಾರ್ ಮಾಡೋದಿಲ್ಲ ರೀ. ನಿಮ್ಮಂಥವ್ರ ಬಗ್ಗೆ ಕನಿಕರ ಪಡ್ತಾರೆ ಅಷ್ಟನ್ನೇ ಮಾಡಬಲ್ರಿ ನೀವು. ಏನು ಮೋದಿಯವರಿಗೆ ನೀವು ಬಹಳ ನಿಮ್ಮ ಒಂದು ಟ್ವೀಟ್ ಮಾಡಿದೆ ನಾನು, ಆ ಟ್ವೀಟ್ ಮಾಡಿದ ತಕ್ಷಣ ಅದನ್ನು ಡಿಲೀಟ್ ಮಾಡಿಬಿಟ್ರು. ಓಹೋ, ಭಯಂಕರ ಕ್ರಾಂತಿಕಾರಿ ಟ್ವೀಟರ್ ನೀವು. ನಿಮ್ಮ ಟ್ವೀಟ್ ನೋಡಿದ ಕೂಡಲೇ ಬಹುಶಃ ಮೋದಿಯವರ ಕೈಕಾಲೆಲ್ಲ, ಜಂಗಾಬಲ ಎಲ್ಲ ಉಡುಗೆ ಹೋಗಿರಬೇಕು. ಎಂಥ ಭ್ರಮೆಯಲ್ಲಿದ್ದೀರ್ರಿ. ಏನು ಸಿನಿಮಾ ಅಂತ ಭಾವಿಸಿದ್ರಾ ಬದುಕು? ಸಮಾಜ ಏನು ಸಿನಿಮಾ ಅಂತ ಭಾವಿಸಿದ್ರಾ? ನಟನೆ ಅಂತ ಭಾವಿಸಿದ್ರ? ಅಲ್ಲಿವೇ ನಾಚಿಕೆ ಆಗಬೇಕ್ರಿ. ನಿಮಗೇ ನಾಚಿಕೆ ಆಗಬೇಕು. ನಿಮ್ಮ ಮಾತನ್ನು ಕೇಳಿದಾಗ ನಿಮಗೆ ಆಗಲೇಬೇಕು. ಆಗದೇ ಇದ್ದರೆ ನಿಮಗೆ ನಿಮ್ಮ ಬೌದ್ಧಿಕ ಒಟ್ಟು ವ್ಯವಸ್ಥೆ ಸ್ಥಿಮಿತದಲ್ಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಸ್ತೆ.